ಹರ್ಷವ ತಂದೈತೆ ಪರಸೆಯು ಬಂದೈತೆ ಹರ್ಷವ ತಂದೈತೆ ಊರಿಗೆ ಊರೇ ಆನಂದಿಸಿ ನಗೈತೆ ಊರಿಗೆ ಊರೇ ಆನಂದಿಸಿ ನಗೈತೆ ಪರಸೆಯು ಬಂದೈತೆ ಹರ್ಷವ ತಂದೈತೆ ಪರಸೆಯು ಬಂದೈತೆ ಹರ್ಷವ ತಂದೈತೆ ಮೋದಿನ ಜುಜಾಟವ ಆಡುತ್ತಾ ಆಡುತ್ತಾ ಸೇಂದ್ರಿಯ ಸೇಯಾದೇವಾ ದೇವ ಸೇಂದ್ರಿಯ ಸೆರೆಯಾದೇವಾ ಪರಸೆ ಪಾರವು ಕರಿಯ ಕೆಂಚಣ್ಣಾಗೆ ಮಣೆವು ಬಲಿ ಬ್ಯಾಡೋ ಜಾವಿಗೆ ಕುರಿ ಕೋಳಿಯ ಕುಯ್ದೆವು ಬಲಿ ಬ್ಯಾಡೋ ಜಾವಿಗೆ ಕುರಿ ಕೋಳಿಯ ಕುಯ್ದೆವು ಪರಸೆಯು ಬಂದೈತೆ ಹರ್ಷವ ತಂದೈತೆ ಪರಸೆಯು ಬಂದೈತೆ ಹರ್ಷವ ತಂದೈತೆ ಊರಿಗೆ ಊರೇ ಆನಂದಿಸಿ ನಗೈತೆ ಊರಿಗೆ ಊರೇ ಆನಂದಿಸಿ ನಗೈತೆ ಪರಸೆಯು ಬಂದೈತೆ ಹರ್ಷವ ತಂದೈತೆ ಪರಸೆಯು ಬಂದೈತೆ ಹರ್ಷವ ತಂದೈತೆ ಪರಸೆಯು ಬಂದೈತೆ ಹರ್ಷವ ತಂದೈತೆ ಶಕ್ತಿ ಪೂಜೆಯ ಶತಬಲಿಯ ರಕ್ತ ನೈವೇದ್ಯ ಈ ಭಕ್ತನ ರಕ್ತ ಸೇವೆಯನ್ನು ಸ್ವೀಕರಿಸಿ ಸಂತೃಪ್ತಳಾಗು ತುಕುರಾಂಬೆ. ಇನ್ನೊಂದು ಜೀವ ಬಲಿಯಿಂದ ನಿನ್ನ ಮಹೋನ್ನತ ಮಂಡಲ ಪೂಜೆಯ ಮಂಗಳ ಮುಕ್ತಾಯ. ಅಂದು ನನ್ನ ಬಾಳ ಮುನ್ನಡೆಗೆ ಬೆಳಕಿನ ಮಹೋದಯ. ಈ ವಿಶ್ವದ ವಿರಾಟ ಶಕ್ತಿಗಳ ಮಹಾ ದಿಗ್ವಿಜಯ. ಅಂದೇ ಈ ಶಾಕ್ತೇನ ಶಕ್ತಿ ದುರ್ಜಯ. ಒಮ್ಮೆಯಾದರೂ ಈ ಸೃಷ್ಟಿ ಚೈತನ್ಯವನ್ನೇ ನನ್ನ ವಜ್ರ ಮುಷ್ಟಿಯಲ್ಲಿಟ್ಟು ಕಟ್ಟೊಳಬೇಕು. ದುಷ್ಟ ದುರ್ವಿಧಿಯ ಹಠವನ್ನೇ ಮೆಟ್ಟಿ ಮೆರೆಯಬೇಕು. ತ್ರಿಮೂರ್ತಿಗಳನ್ನೇ ಹಸ್ತಪೀಠದ ಮೇಲಿಟ್ಟು ಆಡಿಸಬೇಕು. ಇದೇ ನನ್ನ ಅನಂತ ಕಾಲ ಅಖಂಡ ಸಂಕಲ್ಪ. ಅನುಗ್ರಹಿಸುವ
ಯಾರು? ಅಯ್ಯೋ, ಏನು ಮಾಡಿಬಿಟ್ಟ ನಿಷ್ಠಳೆ? ನನ್ನ ನಿಷ್ಠೆಯ ಪೂಜಾ ಸಮಯವನ್ನೇ ಹಾಳು ಮಾಡಿದ್ದೇನೆ ಭ್ರಷ್ಟಳೆ. ಯಾರು ನೀನು? ಇಲ್ಲಿಗೆ ಹೇಗೆ ಬಂದೆ? ಉತ್ತರಿಸಲು ಮಾತ್ರವಾಲೆ. ಓ, ಆ ಬಡ ಆಡಿನ ಮರಿಯ ಒಡತಿಯೋ ನೀನು? ನಿನ್ನ ಆಡಿನ ಮರಿ ಇಂದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾದೇವಿಯ ಪೂಜೆಗೆ ನೈವೇದ್ಯವಾಗಿ ಸಾರ್ಥಕವಾಯಿತು. ಬಾಯಿಗೆ ಬಂದಂತೆ ಹಠಬೇಡ, ಬಡವಾದೆ. ನಿನ್ನ ಆಡಿನ ರಕ್ತದಿಂದ ಸಂತೃಪ್ತಳಾಗುವ ಸುಬ್ರಾಂಬಿಯಲ್ಲಿ ವ್ಯಕ್ತಿಯ ಚಿತ್ತಳಾಗದೆ ನಿನ್ನ ಆಶಾಮಿಷಗಳ ಈಡೇರಿಕೆಗಾಗಿ ಭದ್ರೆಯಲ್ಲಿ ಬೇಡಿಕೊ. ಅದೇ ಕ್ಷಣದಲ್ಲಿ ಅನುಭವಿಸುತ್ತಾಳೆ ಈ ಅಂಬೆ. ನಿಗ್ರಹಿಸಲೆಂದೇ ನಿಂತ ಉಗ್ರ ಕಾಳಿಗೆ ಅನುಗ್ರಹಿಸುವ ಅತ್ಯಂತವಿಲ್ಲ. ಭಕ್ತರ ಪ್ರೀತಿಯ ಪ್ರಾಣಿಗಳ ಪ್ರಾಣಹರಣಗೈದ ರಕ್ತದಾಹದ ರಕ್ಕಸಿಗೆ ನಮ್ಮ ಇಷ್ಟಾರ್ಥವನ್ನು ಈಡೇರಿಸುವ ಸಾಮರ್ಥ್ಯವಿಲ್ಲ. ಆ ದೇವಿಯ ಶಕ್ತಿ ಇದ್ದರೆ ಸತ್ವರ ನಾಡಿಗೆ ಮತ್ತೆ ಜೀವ ಕೊಡಲಿ. ನಡೆಯದ ಕಷ್ಟ ಕಾರ್ಯಕ್ಕೆ ನುಡಿಯ ನಷ್ಟಬೇಕೆ? ಈಡೇರದ ಆಸೆಗೆ ಬೇಡಿ ಫಲವಿಲ್ಲ. ಮುಕ್ತೆ ಸತ್ತ ಪ್ರಾಣಿಗೆ ಮತ್ತೆ ಜೀವ ಕೊಡಲು ಸಾಧ್ಯವಿದೆಯೇ? ಸಾಧ್ಯವಿಲ್ಲದ ಮೇಲೆ ಲೋಕ ಜೀವನ ಕಥೆ ಏಕೆ? ದೇವಿಯ ಸಾನ್ನಿಧ್ಯದಲ್ಲಿ ಅದರ ರಕ್ತ ನೈವೇದ್ಯ ಬೇಕೆ? ಸಲಾಗದ ಕಾಡಿಗೆ ಅಳಿಸುವ ಹಕ್ಕೇನಿದೆ? ಇದೇನಿದು? ಮಂಗಳೆಯ ಮಂದಿರದಲ್ಲಿ ಅಮಂಗಳದ ಆಲಾಪನೆ. ಮೂರು ಲೋಕದ ಒಡತಿ ಮೃಡಾಳಿಯನ್ನೇ ಮೂದಲಿಸಿ ನುಡಿವಿಯ ಮೂರ್ಖಳೆ. ನಾನು ತಾಳ್ಮೆ ತಂದುಕೊಂಡಷ್ಟು ನಿನ್ನ ನಾಳಿಗೆ ನೀಡಬಾರ. ನುಡಿಗಡಿ ಮೀರಿತು. ಇದೇನಿದೆ ನಿಮ್ಮ ಅಸಭ್ಯ ವರ್ತನೆ? ಅಸಹಾಯಕ ಅಮಾಯಕ ಬಾಲೆಯ ಮೇಲೆ ಇದೆಂತಹ ದೌರ್ಜನ್ಯ? ನಿಮ್ಮ ಆಕ್ರೋಶ ಕೆರಳಿಸುವ ಯಾವ ದೋಷವೆಸಗಿದ್ದಾಳೆ ಈ ಅನೇಕ ಕಿಶೋರಿ? ಹರಿಯದ ಕಿಶೋರಿ ಅಲ್ಲ ಮಹಾರಾಜ, ಮಿತಿ ಮೀರಿ ನಿಂತಿರುವ ಮಹಾಪೋರಿ. ತೊಲಗಿನಿಂದ ಹೆಮ್ಮಾರಿ. ಆಚಾರ್ಯರೇ, ಮಹಾರಾಜ ನನ್ನೆದುರಲ್ಲಿ ನಿಂತು ಕಾಳಿಯನ್ನು ಖಂಡಿಸುತ್ತಿದ್ದಾಳೆ, ಇಲ್ಲಿನ ಬಲಿಯನ್ನು ಖಂಡಿಸುತ್ತಿದ್ದಾಳೆ. ಅಷ್ಟೇ ಅಲ್ಲ ಮಹಾರಾಜ, ಶೂದ್ರ ಕುಲದವಳಾದಗಳು ಕಾಳಿ ಮಂದಿರಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ದಾಳೆ. ಸಾಕು ಮಾಡಿ ಆಚಾರ್ಯ. ಕುಲವನ್ನು ಕೀಳೆಂದು ಜಗಿಯುವ ಈ ನಿಮ್ಮ ಮೈಲಿಗೆಯ ನಾಲಿಗೆಯನ್ನು ಮಡಚಿದೆ. ಶೂದ್ರಳಾಗಿ ಹುಟ್ಟಿದ್ದು ಇವಳ ಅಪರಾಧವಾದ. ಇವಳನ್ನು ಸೃಷ್ಟಿಸಿದ ತ್ರಿಪುರೇಶ್ವರಿ ಶಿಕ್ಷಾರ್ಹಳಾಗಿದ್ದಾಳೆ. ಅಂಬಿಕೆಯ ದೃಷ್ಟಿಯಲ್ಲಿ ಜಗದ ಜನಕೋಟಿ ಎಲ್ಲರೂ ಒಂದೇ ಅಲ್ಲವೇ? ಆಚಾರ್ಯರೇ, ಇನ್ನು ಮುಂದೆ ಈ ದೇವಿ ಮಂದಿರ ಒಂದೇ ಅಲ್ಲ, ಎಲ್ಲ ಭಕ್ತರಿಗೂ ಸಮಾನತೆಯ ಸ್ವಾಗತವಿರಬೇಕು. ಮಹಾರಾಜ, ಆದಿಕಾಲದಿಂದಲೂ ಈ ಕೀಳು ಜನತೆಯನ್ನು ಜಗತ್ತಿನ ಜನತೆ ಪ್ರತ್ಯೇಕ ಮಾಡಿ ದೂರವಿಡಿಸಿದೆ. ಅವರು ಯೋಗ್ಯತೆಗೂ ಮೀರಿ ಭಾಗ್ಯ ಬೇಡುವುದನ್ನು ಖಂಡಿಸಿದೆ. ಅಷ್ಟೇ ಅಲ್ಲ ಮಹಾರಾಜ, ಪೂಜೆಯ ಪುಣ್ಯ ಕಾರ್ಯಕ್ಕೂ ಪವಿತ್ರ ಮಂದಿರಕ್ಕೂ ಅವರು ಬರುವುದನ್ನು ವಿರೋಧಿಸಿದೆ. ಮಹಾರಾಜ, ಅವಳನ್ನು ಬಟ್ಟೆಯನ್ನು ತೊಟ್ಟಿರುವುದೇ ಎಲ್ಲರ ದೃಷ್ಟಿಯಲ್ಲಿ ಕೀಳು ಕುಲವನಾಗಿ ಬಿಟ್ಟೆವು. ನಾವು ಕೀಳಾಗಿ ಈ ಮೇಲು ಕುಲವರಿಗೆ ಮಾಡಿದ ಅಪರಾಧವಾದರೂ ಏನು? ಹೋಗಲಿ, ಈ ಶೂದ್ರೇ ಸಾಕಿದ ಆಡಿನ ಮರಿ ಭದ್ರೆಗೆ ಮರಿ ಎಡೆ ಆಯ್ತೆ. ಹೇಳಿ ಮಹಾರಾಜ. ಹೌದು, ಈಕೆಯ ಮಾತಿಗೆ ನಿಮ್ಮದೇನು ಉತ್ತರ ಆಚಾರ್ಯರೇ? ಉತ್ತರಿಸುವುದೇನಿದೆ? ಅವನು ನಷ್ಟ ಚಿತ್ತಳಿಗೆ ಇನ್ನೊಬ್ಬನೆಂದು ಮರುಗಿದರೆ ಊಪಿ ಹೋಗುತ್ತಿದ್ದಾಳೆ. ಮೊದಲವಳನ್ನು ಹೊರಗಪ್ಪಿ ಮಹಾರಾಜ. ಸಾಕು ಸುಮ್ಮನಿದೆ ಆಚಾರ್ಯರೇ. ಇನ್ನೆಂದು ನನ್ನ ಆಡಳಿತದಲ್ಲಿ ಮೇಲು ಕೀಳೆಂಬ ತಾರತಮ್ಯದ ತಿರಸ್ಕಾರದ ಕೂಗು ಕೇಳಿ ಬರದಿರಲಿ. ಅಂದರೆ ಹಿಂದಿನಿಂದ ಬಂದಿರುವ ಆದರ್ಶ ಸಂಪ್ರದಾಯವನ್ನು ಮೂದಲಿಸಿ ಮೂಲೆ ಹೊತ್ತುವೆಯಾ? ಹಿರಿಯರು ಒಪ್ಪಿದ್ದು ಇಂದಿನವರಿಗೆ ತಪ್ಪಾಗಿ ಕಾಣಬಹುದು. ಹಿರಿಯರು ಸೃಷ್ಟಿಸಿರುವ ಸಂಪ್ರದಾಯ ಸರಿಯೆಂದು ಸಮರ್ಥಿಸುವ ಬದಲು ಅದನ್ನು ಸರಿಯಾಗಿ ವಿಚಾರಿಸಿ ವಿಮರ್ಶಿಸಿ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಸಾರ್ವಜನಿಕ ಹಿತಕ್ಕೆ ಧಕ್ಕೆಯಾಗದಂತೆ ನಡೆದುಕೊಳ್ಳಬೇಕು. ಉಚ್ಚ ತುಚ್ಚ ಕುಲವೆಂಬ ಭೇದವನ್ನು ಕಿತ್ತೊಗೆಯಬೇಕು.
ಆಚಾರ್ಯ, ಇನ್ನು ಮುಂದೆ ಇದೊಂದೇ ಮಂದಿರವಲ್ಲ, ನನ್ನ ತ್ರಿಪುರ ಸಾಮ್ರಾಜ್ಯದ ಎಲ್ಲೆ ಒಳಗಿರುವ ಎಲ್ಲ ಮಂದಿರದಲ್ಲೂ ಬಲಿ ಸೇವೆ ರದ್ದಾಗಬೇಕು. ಅಳಬೇಡ. ಯಾರು ನೀನು? ನಿನ್ನ ಹೆಸರೇನು? ನನ್ನ ಹೆಸರು ಅಂಬಿಕಾ ಮಹಾರಾಜ. ನಾನೊಬ್ಬ ಅನಾಥೆ. ನನ್ನನ್ನು ಹಡೆದವನಾರೆಂಬುದು ನನಗೆ ಅರಿವು. ನನಗೆ ಅಕ್ಕರಿಂದ ಅನ್ನ ಬಿಟ್ಟವರನ್ನು ಅಮ್ಮ ಎಂದು ಕೂಗುತ್ತೇನೆ. ಕರುಣೆಯಿಂದ ಕಾಣುವವರನ್ನು ತಂದೆ ಎಂದು ಕರೆಯುತ್ತೇನೆ. ಆದರೆ ಮಗನೇ, ನಾನು ಅತಿ ಪ್ರೀತಿಯಿಂದ ಸಾಕಿ ಸಲಹೆ ಮಾಡಿದವರು ದೇವಿಗೆ ಬಲಿ ಕೊಟ್ಟಿದ್ದಾರೆ. ಇದು ಸರಿಯೇ? ನಿಮಗೆ ಸಮ್ಮತವೇ ಮಹಾರಾಜ? ಹೋಗಲಿ. ದೇವರ ನೈವೇದ್ಯಕ್ಕೆ ನಿನ್ನ ಮುದ್ದಿನ ಆಡಿನ ಮರಿಯನ್ನು ಬಲಿ ಕೊಟ್ಟಿರುವುದು ನಿನ್ನ ಪುಣ್ಯವೆಂದು ತಿಳಿದುಕೋ. ಅದರ ರಕ್ತದಿಂದ ತ್ರಿಪುರೇಶ್ವರನ್ನು ಸಂತೃಪ್ತರಾಗಿದ್ದಾರೆ. ಅದಕ್ಕೆ ಗಮನ ಏಕೆ ಇಡ್ತಿದ್ದೇವೆ? ಇದೇನು ನಡೆಯುತ್ತಿದೆ ಮಹಾರಾಜ? ನನ್ನ ಆಡಿನ ಮರಿ ಭದ್ರೆಗೆ ನೈವೇದ್ಯವಾದರೆ ಅದು ನನ್ನ ಪುಣ್ಯವೇ? ಇಲ್ಲ ಇಲ್ಲ ಮಹಾರಾಜ. ಹೋಗಲಿ, ನಾನು ನಿಮಗೆ ಬೇರೊಂದು ಆಡಿನ ಮರಿಯನ್ನು ಕೊಡಿಸುತ್ತೇನೆ. ಮಹಾರಾಜ, ನಿಮ್ಮ ಮಕ್ಕಳಲ್ಲಿ ಒಬ್ಬರನ್ನು ಕೊಂದು ಬೇರೊಂದು ಮಗುವನ್ನು ಕೊಡಬೇಕೆಂದರೆ ಅದು ನಿಮಗೆ ಒಳ್ಳೆಯದೆಯೇ? ಹದ್ದು ಬೀರುತ್ತಿದ್ದಾಳೆ ಮಹಾರಾಜ, ಹದ್ದು ಬೀರುತ್ತಿದ್ದಾಳೆ. ಪ್ರಜೆಗಳ ತಪ್ಪನ್ನು ತಿದ್ದಲು ಪ್ರಭುವಾಗಿ ನೀವಿರ್ತೀರಿ. ನಿಮ್ಮ ತಪ್ಪನ್ನು ತಿದ್ದಲು ಆ ದೇವಿಯವರು. ಆದರೆ ಆ ದೇವಿಗೆ ತಪ್ಪು ಮಾಡಿದರೆ ಅವಳನ್ನು ಶಿಕ್ಷಿಸುವವರಾರು? ಹೌದು, ಸಾಕ್ಷಾತ್ ಜಗನ್ಮಾತೆಯ ತಪ್ಪು ಮಾಡಿದರೆ ಅವಳನ್ನು ಶಿಕ್ಷಿಸುವವರಾರು? ಹೇಳಿದ್ದನ್ನು ಕೊಡುಗೈಯಿಂದ ನೀಡುವವಳೆ ಕಾಡಿ ಪೀಡಿಸುವ ಕೀಡೆಯಾಗಿ ಬಿಟ್ಟಳೆ. ಅಂಬಿಕಾ, ಅನುಗ್ರಹಿಸುವ ಅಂಬೆಯೇ ಅಂತರ್ಗತವಿಲ್ಲದ ಕಲ್ಲುಗೊಂಬೆಯಾದಳು. ಮಹಾರಾಜ, ಇವಳು ತಾಯಿ ಅಲ್ಲ, ತಾಯಿ. ಭಕ್ತ ವತ್ಸಲೆ ಅಲ್ಲ, ಭಕ್ಷಿಸುವ ರಕ್ತ ವತ್ಸಲೆ. ಅಂಬಿಕಾ, ಇವಳು ರಕ್ಷಕಿ ಅಲ್ಲ, ರಕ್ತ ಪಿಪಾಸಿಗೆ ರಕ್ತ. ಮುಕ್ಕಣ್ಣದ ಮೌಢ್ಯ ಉಳಿಸಿದ ಮಹಾದೇವಿಗೆ ಧಿಕ್ಕರಿಸಿ ಆಸಕ್ತಿ. ಬಲಿಯನ್ನು ಬೇಡುವ ಯಾವ ದೇವರೇ ಆಗಲಿ, ಆ ದೇವರಿಗೆ ನನ್ನ ಕೋಟಿ ಕೋಟಿ ಧಿಕ್ಕಾರ. ಬಲಹೀನ ಜೀವಿಗಳಿಗೆ ಬೆಲೆಯಿಲ್ಲ, ಬಲ್ಲಿದರ ಲಾಲತೆಗೆ ಬಲಿಯಾಗಲೇಬೇಕಿಲ್ಲ. ಬಲಹೀನ ಜೀವಿಗಳಿಗೆ ಬೆಲೆಯಿಲ್ಲ, ಬಲ್ಲಿದರ ಲಾಲತೆಗೆ ಬಲಿಯಾಗಲೇಬೇಕಿಲ್ಲ. ಧಿಕ್ಕರಿಸಿ ಮೂಢತೆಯ ಹಚ್ಚಿರಿ ಅರಿವಿನ ಹಣತೆಯ. ಎಲ್ಲೆಲ್ಲೂ ಬೆಳಗಿದು ಮಾನವತೆಯ. ಬೆಳಗಲಿ ಎಲ್ಲೆಲ್ಲೂ ಬೆಳಗಿದು ಮಾನವತೆಯ. ಬೆಳಗಿದು ಮಾನವತೆಯ. ಬೆಳಗಿದು ಮಾನವತೆಯ. ಬೆಳಗಿದು ಮಹಾದೇವಿ, ಬಲಿವೇದಿಕೆ ನಿನ್ನ ಸನ್ನಿಧಿಯಲ್ಲಿ ಇದೆಂತಹ ಪ್ರೇಮ ಅಂತ ಕಾರಣ? ತೊಲಗಿ ಹೋಯಿತು ಪೀಡೆ. ಇದು ರಾಜ, ಇನ್ನು ಸರ್ವಮಂಗಳಿಯ ಬಲಿ ಸೇವೆ ಅಂಗವಾಗಿ ಸಾಗಲ್ಲ. ಬಲಿ ಸೇವೆ ಇದೇನು ತ್ರಿಪುರೇಶ್ವರಿ ನಿನ್ನಲ್ಲಿ? ಬಿಡಿಸಲಾಗದ ಒಗಟಿನ ಮಾಲೆ ಕೇಳಿಸಿದೆ ದೇವಿ. ಕಠೋರ ಕತ್ತಲೆಯ ನೆಲೆಯಲ್ಲಿ ಪ್ರೇಮದ ಕರೆಯೋಲೆ. ಒಬ್ಬರಿಂದ ಕಟು ಹಿಂಸೆಯ ಇಂಗಿತ, ಇನ್ನೊಬ್ಬರಿಂದ ಅಹಿಂಸೆಯ ಮಾಧುರ್ಯ ಸಂಗೀತ. ಎಲ್ಲವನ್ನೂ ಅರಿತವರಿಂದ ಹಿಂಸೆಯ ಜೀವನ, ಏನು ಅರಿಯದ ಮುಗ್ಧಳಿಂದ ಅಹಿಂಸೆಯ ಆರಾಧನೆ. ಹೇಳಿದ್ದೇವೆ, ನಾನು ಯಾರನ್ನು ನಂಬಲಿ? ನಾನು ಯಾರನ್ನು ಹಿಂಬಾಲಿಸಲಿ? ಸರಿಯಾದ ಮುಕ್ತಿಯ ಮಾತಿಗೆ ತಲೆಕೆಡಿಸಿಕೊಳ್ಳಬೇಕೇ ರಾಜ? ಅರೆಯದ ಮುಗ್ಧಳಲ್ಲ ಆಚಾರ್ಯರೇ, ಅರಿವು ಮೂಡಿಸುವ ಪ್ರಬುದ್ಧೆ. ಮಿತಿ ಮೀರಿ ನಿಂತ ಮತಿ ವಿಕಲ್ಪಗಳ ಮಾತಿಗೆ ಇಷ್ಟೊಂದು ಮಾನ್ಯತೆಯೇ? ಆಚಾರ್ಯರೇ, ಅವಳ ಮಾತುಗಳನ್ನು ಕೇಳುತ್ತಿದ್ದರೆ ಮನಸ್ಸು ಪುಳಕಗೊಳ್ಳುತ್ತದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅದೆಂತಹ ಜ್ಞಾನ! ಅಲ್ಪ ಮಾನವರಾದ ನಮಗೆ ಪ್ರಜ್ಞೆ ಮೂಡಿಸಿದ ಸರ್ವಾಜ್ಞೆ. ಅಂದರೆ ಅಂದರೆ
ಇನ್ನು ಮುಂದೆ ಬಲಿ ಸೇವೆ ರದ್ದಾಗಬೇಕು. ಆ? ಏನು ನಿನ್ನ ಮಾತನಾಡ್ತ ದಾಕ್ಷಾಯಣ? ಭದ್ರಕಾಳಿಯ ಬಯಕೆಯ ಬಲಿ ರದ್ದಾಗಬೇಕೆ? ಇಷ್ಟು ಕಾಲ ಬೌದ್ಧರ ದೇವಾಲಯಗಳಲ್ಲಿ ಬಲಿ ನಿಷೇಧವೆಂದು ಕೇಳಿ ತಿಳಿದಿದ್ದೆ. ಈಗ ಹಿಂದೂ ದೇವಾಲಯಗಳಲ್ಲಿ ಬಲಿ ಬೇಡವೆಂದರೆ ನಮಗೂ ಬೌದ್ಧರಿಗೂ ವ್ಯತ್ಯಾಸವೇ ಇಲ್ಲವಾಗಿದೆ. ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸುವ ಮತವಂತನಾಗದೆ ನಮ್ಮ ಜನರನ್ನೆಲ್ಲ ಬೌದ್ಧ ಮತಾಂತರಗೊಳಿಸುವ ಪ್ರತಿವಂಶನಾದೆಯ? ಸುಮ್ಮನೆ ಆಚಾರ್ಯ, ಇದೆಂತಹ ಮಾತು? ನದಿ ಯಾವುದಾದರೆ ಧರ್ಮ ಯಾವುದಾದರೆ ಜಾತಿ ಧರ್ಮ ಎಲ್ಲವೂ ದೇವಮಂದಿರದಲ್ಲಿ ಒಂದೇ ಅಲ್ಲದೆ, ತೈಲ ಒಂದೇ ಆದರೂ ಬೆಳಗುವ ದೀಪ ಒಂದಲ್ಲದೆ, ಜಾತಿ ಧರ್ಮಗಳು ಎಲ್ಲ ದೇವ ಮಂದಿರದಲ್ಲಿ ಬಂದಾಗ ಎಲ್ಲವೂ ಒಂದೇ ಅಲ್ಲದೆ ಆಚಾರ್ಯ. ಎಲ್ಲರಿಗೂ ಸಮಾನತೆಯ ಸ್ವಾಗತ ಆಗಿದೆ ಆಚಾರ್ಯ. ಅಂದರೆ ಇನ್ನು ಮುಂದೆ ನನ್ನ ಸಾಮ್ರಾಜ್ಯದಲ್ಲಿ ಎಲ್ಲ ಮಂದಿರದಲ್ಲೂ ಬಲಿ ಸೇವೆಯನ್ನು ನಿಷೇಧಿಸುತ್ತೇನೆ. ಇದೇನು ಮಹಾರಾಜ? ಮಹಾದೇವಿಯ ವಿರೋಧದ ಬಗ್ಗೆ ನಿನ್ನ ವಿರೋಧ, ಬಲಿ ನಿಷೇಧ, ಸಾವಿನ ನಿಷೇಧ. ತಾಯಿಗೆ ವಿಷಾದವಾದರೂ ಸರಿ, ವಿರೋಧವಾದರೂ ಸರಿ, ಬಲಿ ನಿಷೇಧ ಖಂಡಿತ. ದುಡುಕಬೇಡ ದಾಕ್ಷಾಯಣ. ದುಡುಗುತ್ತಿಲ್ಲ ಆಚಾರ್ಯರೇ, ಮುಂದಾಗುವ ಕೆಡಕನ್ನು ಹಿಂದೆ ತಡೆಯುತ್ತಿದ್ದೇನೆ. ತಾಯಿಗೆ ಬಲಿ ಸೇವೆ ಇಷ್ಟವಿದ್ದರೆ ಆ ಮುಗ್ಧಳ ಮನಸ್ಸಿಗೆ ಕಷ್ಟ ಬೇಕಿದ್ದಳು. ಸ್ವಯಂ ಶಾಂಭವಿಗೂ ಅನಿಷ್ಟವೆನಿಸಿರುವ ಈ ಬಲಿಯನ್ನು ನಾವು ನಮ್ಮ ಅಭಿಷ್ಟ ಸಾಧನೆಗಾಗಿ ಮೂಕ ಪ್ರಾಣಿಗಳನ್ನು ಕರೆತಂದು ಹಿಂಸೆ ಕೊಟ್ಟು ಜೀವ ತೆಗೆಯುತ್ತಿದ್ದೇವೆ. ಇನ್ನು ಮುಂದೆ ಹೀಗಾಗಬಾರದು. ಕಾಳಿಯ ಹೆಸರಿನಲ್ಲಿ ಕೊಡುತ್ತಿರುವ ಬಲಿ ರದ್ದಾಗಬೇಕು. ಕ್ಷಣಭಂಗೂರವಾದ ಸ್ಮಶಾನ ವೈರಾಗ್ಯದ ದೌರ್ಬಲ್ಯಕ್ಕೆ ಹಾಳಾಗಬೇಡ. ಇಷ್ಟು ಕಾಲ ಬೊಂಬೆಯಲ್ಲಿ ನಂಬಿ ಹೊರಕ್ಕೆ ಹೊತ್ತು ಭಕ್ತರು ತಮ್ಮ ಬಯಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ. ಆಚಾರ್ಯರೇ, ಭಕ್ತರು ತಮ್ಮ ಬಯಕೆಯನ್ನು ಈಡೇರಿಸಿರುವುದು ದೇವರ ಮೇಲಿರುವ ನಂಬಿಕೆಯಿಂದಲೇ ಹೊರತು ಅವರು ಕೊಡುವ ಹರಕೆಯ ಪ್ರಾಪ್ತದಿಂದಲ್ಲ. ನಿನ್ನದು ಭ್ರಾಂತು ದಾಕ್ಷಾಯಣ. ನೆರೆದವರ ಎದುರು ಮಾಡುವ ಪ್ರಾಣಿ ಬಲಿಯನ್ನು ಮರೆಯಲ್ಲಿ ಮುಚ್ಚಿ ಮಾಡಿಯೇ ತಿರುತ್ತಾರೆ. ಮಾಡಲಿ, ಕಣ್ಣಲ್ಲಿ ಖಂಡಿಸಿ ದಂಡಿಸುವುದು ನಮ್ಮ ಕರ್ತವ್ಯ. ಪಾಪ ಕಾರ್ಯ ಮರೆಯಲ್ಲಿ ಮಾಡಿದರೇನು, ನೇರವಾಗಿ ಮಾಡಿದರೆ ಪಾಪವೆಂದು ಪುಣ್ಯವಾಗುವುದಿಲ್ಲ. ಬೇಡದರೆ ಅಂಬೆಯ ಅನುಗ್ರಹದಿಂದ ಅಮರಾವತಿ ವಿಸಿರುವ ಈ ನಿನ್ನ ಪುಣ್ಯದ ನಾಡು ವ್ಯಗ್ರವ್ಯಾಘ್ರಗಳ ಘೋರ ಅರಣ್ಯವಾಗುತ್ತದೆ. ಆಗಲಿ, ಈ ನಿನ್ನ ರಾಜ್ಯ ಅರಾಜಕತೆಯ ನೆಲೆಯಾಗಿ ನಿನಗೆ ಮಣಿಯುವ ಮಾಂಡಲಿಕರಿಲ್ಲ ದಂಡು ದಾಳಿಯ ಸಮೇತ ಬಂಡೆತ್ತು ನಿಲ್ಲುತ್ತಾರೆ. ನಿಲ್ಲಲಿ, ಅಂಜಲಾರೆ. ನಾಡು ಕಾಡಾಗಿ ಮಾವು ಬೇವಾಗಿ ಮೂಕ ಪ್ರಾಣಿಗಳ ಬಗ್ಗೆ ನೀನು ತೋರುವ ಮರುಕವೇ ಮಾರಕವಾಗಿ ಕಾಡುತ್ತದೆ. ಕಾಡಲಿ, ಬೇಡದರು ಅಹಿಂಸೆಯ ದೇವತೆಗೆ ಹಲವಾರು ಮಂದಿಯನ್ನು ಒದೆಗೊಯ್ದು ಹಿಂಸೆಯ ರಕ್ತ ಸುಲಿಯ ನೈವೇದ್ಯವನ್ನು ನೀಡಲೇಬೇಕಾಗುತ್ತದೆ. ಶಾಶ್ವತ ಶಾಂತಿಗಾಗಿ ಎಲ್ಲದಕ್ಕೂ ಸಿದ್ಧನಿದ್ದೇನೆ. ಎಂದಿನಿಂದ ಈ ತ್ರಿಪುರೇಶ್ವರಿಯ ಬಗ್ಗೆ ನಿನ್ನ ಈ ತಿರಸ್ಕಾರದ ಭಾವನೆ? ದೇವರ ಮೇಲಿರುವ ತಿರಸ್ಕಾರವೆಲ್ಲ ಆಚಾರ್ಯರೇ, ಮೂಕ ಪ್ರಾಣಿಗಳನ್ನು ಕರೆತಂದು ಕೊಡುತ್ತಿರುವ ಬಲಿಯಿಂದ ಮನಸ್ಸು ನೊಂದಿದೆ, ಹಾಗಾಗಿ ನಿಷೇಧಿಸುತ್ತಿದ್ದೇನೆ ಅಷ್ಟೇ. ಅಧಿಕಾರವಿದೆ ಎಂದು ಅಹಂಕಾರದಿಂದ ಹೂಂಕರಿಸಬೇಡ ಮಹಾರಾಜ. ಇದೇನು ನಿನ್ನ ಶಾಸನದ ಸುಗ್ರೀವಾಜ್ಞೆಯೇ? ಆಜ್ಞೆ ಅಲ್ಲ ಆಚಾರ್ಯರೇ, ನನ್ನ ಮಾತಿಗೆ ಮಣಿದರೆ ಪ್ರಾರ್ಥನೆ. ಮೀರಿ ನಿಂತರೆ ಕಠೋರ ಶಿಕ್ಷೆ. ಇದೇನು ನಿನ್ನ ಬೆದರಿಕೆಯೇ? ಬೆದರಿಕೆ ಅಲ್ಲ, ರಾಜಾಜ್ಞೆ. ಇದನ್ನು ಧಿಕ್ಕರಿಸುತ್ತೇನೆ, ಸೊಕ್ಕಿಸಬೇಕಾಗುತ್ತದೆ. ಉಲ್ಲಂಘಿಸಿ ತೀರುತ್ತೇನೆ, ಕೈಗೆ ಎಸೆಯುತ್ತೇನೆ. ಛೆ! ನಾಸ್ತಿಕರೊಂದಿಗೆ ತರ್ಕ ವಿತರ್ಕ ಕಿಳಿಯುವ ಶತಮೂರ್ಖ ನಾನಲ್ಲ ದಾಕ್ಷಾಯಣ. ನನ್ನ ನಿರ್ಣಯವನ್ನು ವಿರೋಧಿಸುವವರು ಯಾರೇ ಆದರೂ ಸರಿ, ಒಡ ಹುಟ್ಟಿದ ಅಣ್ಣ ತಮ್ಮಂದಿರೇ ಆಗಲಿ, ಹೆತ್ತ ತಾಯಿ ತಂದೆ ಆಗಲಿ, ಕಟ್ಟಿಕೊಂಡ ಹೆಂಡತಿ ಆಗಲಿ, ಅಕ್ಕರೆಯ ಮಕ್ಕಳಾಗಲಿ, ಇಲ್ಲ ನನ್ನ ಪ್ರೀತಿಯ ಪ್ರಜೆಗಳೇ ಆದರೂ ಸರಿ, ನನ್ನ ನಿರ್ಣಯವನ್ನು ವಿರೋಧಿಸುವವರು ಯಾರೇ ಆದರೂ ನನ್ನ
ತ್ರಿಪುರ ಸಾಮ್ರಾಜ್ಯದ ಗಡಿಯಿಂದ ಹಾ, ನಿಮಗೂ ಅಷ್ಟೇ ನನ್ನ ಶಾಸನವನ್ನು ಜಾರಿಗೆ ತರುವ ಜಾಣರಾಗಿ, ಇಲ್ಲದಿದ್ದರೆ ನಿಮ್ಮನ್ನು ಗಡಿಪಾರು ಮಾಡಬೇಕಾಗುತ್ತದೆ. ಎಚ್ಚರಿಕೆ. ಬರುತ್ತೇನೆ. ನಿನ್ನ ಸನ್ನಿಧಿಯಲ್ಲೇ, ನಿನ್ನ ಭಕ್ತನಿಂದಲೇ ನಿನ್ನ ಮೈನ ಹಿರಿಮೆಗಳ ಬಗ್ಗೆಯೇ ಅನುಮಾನ. ನಿನ್ನ ಬಳಿ ಸೇವೆಯನ್ನೇ ತಿರಸ್ಕರಿಸುವ ಅವಹೇಳನ. ನೋಡಿದ್ಯ ಸಂಭವಿ, ನಿನ್ನನ್ನೇ ನಂಬಿರುವ, ನಿನ್ನ ಅನುಗ್ರಹವನ್ನೇ ಅವಲಂಬಿಸಿರುವ ಆ ದುಷ್ಟ ರಾಜನ ಅನಿಷ್ಟ ಶಾಸನ. ಈಗಲಾದರೂ ನಿನ್ನ ಮೌನ ಮುದ್ರೆ ಹೊಡೆದು ಹುಡುಗು ಸಿಡಿಯಾಗಿ ಸಿಡಿದಳು. ಬ್ರಹ್ಮಾಂಡದ ಭದ್ರ ಬುನಾದಿಯೇ ಛಿದ್ರವಾಗುವಂತೆ ಅಕಾಲ ಪುರುಷನ ಕಲ್ಪ ಕಲ್ಪಾಂತರ ಕಳೆಯಲಿಯೇ ಕಾಣೆ. ದೈವದ ಮುಂದೆ ಎಲ್ಲರೂ ಒಂದೇ ಎಂಬುದನ್ನೊಪ್ಪದ ಬಲ್ಲಿದರು. ದೈವದ ನೆಪದಲ್ಲಿ ಬಲಿಯನ್ನು ಬಯಸುವ ಗೋಮುಖ ಧರಿಸಿದ ವ್ಯಾಘ್ರರು. ದೈವದ ನೆಪದಲ್ಲಿ ಬಲಿಯನ್ನು ಬಯಸುವ ಗೋಮುಖ ಧರಿಸಿದ ವ್ಯಾಘ್ರರು. ಮೇಲು ಕೀಳೆಂಬ ತಾರತಮ್ಯವ ರೂಢಿಗೆ ಕನ್ನರು ಬಲವಂತರು. ತಳ ಸಮುದಾಯವ ಕೊಯ್ಯಲು ಬಯಸಿ ಮೌಲ್ಯದ ಕಟ್ಟಡ ಹರಡುವರು. ತಳ ಸಮುದಾಯವ ಕೊಯ್ಯಲು ಬಯಸಿ ಮೌಲ್ಯದ ಕಟ್ಟಡ ಹರಡುವರು. ಎಲ್ಲೆಡೆ ಕಟ್ಟಡ ಹರಡುವರು. ಮೌಲ್ಯದ ಕಟ್ಟಡ ಹರಡುವರು. ಮೌಲ್ಯದ ಕಟ್ಟಡ ಹರಡುವರು. ಏನಿದು? ಇಂಥ ಪಾಪಕೃತ್ಯಕ್ಕೆ ಮನ ಮಾಡಿರಬೇಕು. ಬರಲಿ. ಮಹಾದೇವಿ, ಮಹಾದೇವಿ, ನನ್ನ ಅಂಬಿಕಾಳಿಗೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ದಯಪಾಲಿಸಿ. ದಯಪಾಲಿಸುತ್ತಾಯೇ ದಯಪಾಲಿಸಿ. ನನ್ನ ಕೈಯನ್ನು ಬಿಡು. ನಾನಿಂದು ಈ ಹಾಳು ಗೋಳಿನ ಪ್ರಪಂಚದಲ್ಲಿ ಉಳಿಯಲಾರೆ. ಈ ಭಾವದ ಭೂಯ ಭೀಷಣ ಬೇಗುದಿಯಲ್ಲಿಂದು ನಾನು ಬೇಯಲಾರೆ. ನಮ್ಮ ಆಡಿನ ಮರಿ ನಡೆದ ದಾರಿಯನ್ನೇ ಹಿಂಬಾಲಿಸುವೆ. ನನ್ನನ್ನು ಬಿಟ್ಟುಕೊಡು ಶಶಾಂಕ, ಬಿಟ್ಟುಕೊಡು. ಇಲ್ಲ ಅಂಬಿಕಾ, ನನ್ನ ಜೀವ ಹೋದರೂ ಸರಿ, ನೀನು ಈ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಾನು ಖಂಡಿತ ಬಿಡುವುದಿಲ್ಲ. ಆತಂಕ ಈ ತ್ರಿಪುರಂಬೆಯ ಪಾದಮುಟ್ಟಿ ಪ್ರಮಾಣ ಮಾಡು. ಇನ್ನೆಂದೂ ನಾನು ಆತ್ಮಹತ್ಯೆಗೆ ಅಂಬಿಸುವುದಿಲ್ಲ ಎಂದು ನಿನ್ನ ಬೆಂಬಲವನ್ನು ನೀಡು ಎಂದು ಅಂಬೆಯಲ್ಲಿ ಬೇಡಿಕೆ. ಯಾರಲ್ಲಿ ಶಶಾಂಕ? ಈ ಬಲಿಯಾಗಿನ ಕೈಗಳಲ್ಲೇ ಅಂಬಿಕಾ, ನನ್ನ ಆಡಿನ ಮರಿಯನ್ನು ಸತ್ತಿಲ್ಲದೆ ನುಡಿಸಿ ನುಡಿದ ಕರುಣೆಯಿಲ್ಲದ ಪಾಷಾಣದ ಹೃದಯದಲ್ಲಿ ಹಿಡಿದುಕೊಳ್ಳಲೇ? ಅಂಬಿಕಾ, ಬಿಡುವ ಹಾವಿನಲ್ಲಿ ಸಂಜೀವಿನಿಯನ್ನು ಬೇಡಲೇ? ಕಹಿ ಬೇವಿನಲ್ಲಿ ಸಿಹಿಯನ್ನು ಬಯಸಲೇ? ಇಲ್ಲ ಶಶಾಂಕ, ಇಲ್ಲ. ಏನು ಮಾಡುವುದು ಅಂಬಿಕಾ? ದೇವಿ ನಾಡಿನ ಮನೆಯನ್ನು ಬಲಿ ಪಡೆದಿರುವುದು, ಆದರೆ ಸೃಷ್ಟಿಸಿದ ಬಳಿಗೆ ಸ್ವೀಕರಿಸುವ ಅಧಿಕಾರವಿಲ್ಲವೇ? ಇಲ್ಲ, ಇಲ್ಲ, ಇಲ್ಲ. ಅವರಿಗೆ ಸ್ವೀಕರಿಸುವ ಅಧಿಕಾರವಿದ್ದರೂ ಸಲಹುವ ಅಧಿಕಾರ ಮಾತ್ರವಿದೆ. ಹಾಗಾದರೆ ಈ ಜಗತ್ತಿನಲ್ಲಿ ಸೃಷ್ಟಿಸಿದವರಿಗೆಲ್ಲ ಸ್ವೀಕರಿಸುವ ಅಧಿಕಾರವಿದ್ದರೆ ನಮ್ಮನ್ನೆಲ್ಲ ಹೆತ್ತ ತಾಯಿಯಲ್ಲಿರು ಸಲಹುವ ಬದಲು ಸಂಹರಿಸಬಹುದಿತ್ತು, ಅಲ್ಲವೇ ಶಶಾಂಕ? ಒಂದು ವೇಳೆ ದೇವಿಗೆ ಹಸಿವಾಗಿದ್ದರೆ ಹಣ್ಣು ಹಂಪಲಗಳಿದ್ದವು. ಬೇಕಿದ್ದರೆ ನಾನೇ ಭಿಕ್ಷೆ ಬೇಕು ನನ್ನ ಅನ್ನವನ್ನೇ ಅವಳಿಗೆ ಕೊಡುತ್ತಿದ್ದೆ. ಅವಳಿಗೆ ಇನ್ನೂ ಹಸಿವಾಗಿದ್ದರೆ ಕಂಬಳಿಯಾದ ನನ್ನನ್ನೇ ಹೆಬ್ಬುಲಿಯಂತೆ ಬಲಿ ತೆಗೆದುಕೊಳ್ಳಬಹುದಿತ್ತು. ಆದರೆ ನನಗರಿಯದೆ ಅನ್ಯಾಯದ ನಾಡಿನ ಮನೆಯನ್ನು ಅಪಹರಿಸಿ ಆಹುತಿಗೊಂಡಿದ್ದಾಳೆ. ಇದು ಸರಿಯೇ ಶಶಾಂಕ? ಅವುಗಳನ್ನು ಕೊಲ್ಲುವ ಕಲ್ಲು ಹೃದಯವನ್ನು ಸುಟ್ಟುಬಿಟ್ಟ. ಅಂಬಿಕಾ, ನಿನ್ನ ಮುಕ್ತ ಹೃದಯಕ್ಕೆ ಇಷ್ಟೊಂದು ನೋವಾಗುತ್ತದೆ ಎಂದು ತಿಳಿದಿದ್ದರೆ ಖಂಡಿತವಾಗಿಯೂ ನಿನ್ನ ಹಾಡಿನ ಮುಡಿಯನ್ನು ನಾನು ಅಪಹರಿಸುತ್ತಲೇ ಇರಲಿಲ್ಲ. ಅಂಬಿಕಾ, ಅಪಹರಿಸುತ್ತಲೇ ಇರಲಿಲ್ಲ. ಅಂದರೆ ನನ್ನ ನಾಡಿನ ಮನೆಯನ್ನು ಅಪಹರಿಸಿದವನು ನೀನೇ ಶಶಾಂಕ? ಹೌದು ಅಂಬಿಕಾ, ನಾನೇ ಅಪಹರಿಸಿಕೊಂಡು
ನನ್ನ ಕೈಯಾರೆ ಈ ಬಲಿ ಬೀಳಬೇಕಿಟ್ಟು ಬಲಿಪಟ್ಟ. ಇಂದು ಸಂಧ್ಯಾಕಾಲ ಶುಭ ಸಮಯದಲ್ಲಿ ನನ್ನ ತಂದೆಯ ಪ್ರಾತಃ ಕಾಲದ ಪೂಜೆಗೆ ನಿನ್ನ ಆಡಿನ ಮರಿಯ ರಕ್ತವನ್ನೇ ನೈವೇದ್ಯ ಮಾಡಿದ್ದೆ. ಅಯ್ಯೋ ಕಟುಕ ಶಶಾಂಕ, ನಾಡಿನ ಮರಿಯನ್ನು ಕಳೆದು ಕೆಡವಿದ ಕಾಡು ಕಿರಾತನದಲ್ಲಿ ಕಂಬನಿಂದು ನನ್ನ ಕಥೆಯನ್ನು ಹೇಳಿಕೊಂಡೆನು. ನನ್ನ ಮುದ್ದು ಮೇನಕೆಯನ್ನು ಕೊಂದ ಕಟುಕನಲ್ಲಿ ನನ್ನ ಕರುಳ ವ್ಯಥೆಯನ್ನೆಲ್ಲ ತೋಡಿಕೊಂಡೆನು. ಅಣ್ಣ ಎನ್ನುವುದನ್ನು ನಂಬಿ ಬಂದುಬಿಟ್ಟೆ. ಅಯ್ಯೋ ನಾನು ಮತ್ತೆ ಗರಟಕ್ಕೆ ಅಡಿಯಲಿಟ್ಟೆ. ಅಂದರೆ ನಾಳಿನ ಕಾಳಿ ಪೂಜೆಗೆ ನನ್ನನ್ನು ಬಲಿ ಕೊಡಲಿಕ್ಕೆ ನನ್ನ ನುಡಿಸಿ ಇಲ್ಲಿಗೆ ಕರೆದೆಯಾ ಶಶಾಂಕ? ಅಂಬಿಕಾ, ಈ ದೇವರ ಪಾದರನೆಗೂ ಇಲ್ಲ. ಅನಾಥೆ ನಾನೆಂದು ಹಂಬಲಿಸುತ್ತಿದ್ದ ನಿನಗೆ ನಿನ್ನಣ್ಣನಾಗಿ ನಿಮ್ಮ ಕೈ ಹಿಡಿದು ಕರೆತಂದೆ. ಇಲ್ಲ, ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ನಿನ್ನಂತ ಟಕ್ಕನನ್ನು ಹಿಂಬಾಲಿಸಿ ಬದುಕುವ ಇಚ್ಛೆಯೂ ನನಗಿಲ್ಲ. ಮಾತಿನಲ್ಲಿ ವಾತ್ಸಲ್ಯದ ಸೊಲ್ಲು, ಮನಸ್ಸಿನಲ್ಲಿ ಮಾತ್ಸಲ್ಯದ ಸಿಡಿಲು, ನುಡಿಯಲ್ಲಿ ಕರುಣೆಯ ವ್ಯಾಮೋಹ, ನಡೆಯಲ್ಲಿ ಕಟು ಹಿಂಸೆ ರಕ್ತದ, ಕತ್ತಿ ಕಣ್ಣಲ್ಲಿ ಭಕ್ತಿ. ಎಲ್ಲರೂ ಕಾಮುಕ ವ್ಯಾಘ್ರರಾಗಿಬಿಟ್ಟರು. ಅಂಬಿಕಾ, ಅಂಬಿಕಾ, ನಿನ್ನ ನುಡಿಯ ಕಿಡಿಯಲ್ಲೇ ನನ್ನ ಎದೆಯಿಂದ ಸುಡಬೇಡ ಅಂಬಿಕಾ, ಸುಡಬೇಡ. ಇದು ಇದು ನಾಡಿನ ತಲೆಯನ್ನು ಕಡಿದ ಈ ಕತ್ತಿಯಿಂದಲೇ ಈ ಕಟಕನ ತಲೆಯನ್ನು ಕತ್ತರಿಸಿ ಚೆಲ್ಲು. ತೆಗೆದುಕೋ. ನಿನ್ನ ಆಡಿನ ಮರಿಯನ್ನು ಕತ್ತರಿಸಿದ ಈ ಟಕ್ಕನ ತಲೆಯನ್ನು, ನಿನ್ನ ಮೇನಕೆಯನ್ನು ಸಂಹರಿಸಿದ ಈ ಕಟಕನನ್ನು ಕತ್ತರಿಸಿ ಚೆಲ್ಲು. ತೆಗೆದುಕೋ ಅಂಬಿಕಾ, ತೆಗೆದುಕೋ. ಕೊಲ್ಲು ಅಂಬಿಕಾ, ನಿನ್ನ ಸೇಡನ್ನು ಪೂರೈಸಿಕೊ. ನಿನ್ನ ಪ್ರತೀಕಾರವನ್ನು ಸಾಧಿಸಿಕೊ ಅಂಬಿಕಾ, ಸಾಧಿಸಿಕೊ, ಸಾಧಿಸಿಕೊ. ಬೇಡ, ಬೇಡ ಶಶಾಂಕ, ನನ್ನನ್ನು ಹಾಗೆ ನೋಡಬೇಡ. ನಿನ್ನ ಕಂಬನಿಯ ಕಣ್ಗಳಲ್ಲಿ ಕರುಣೆಯ ಬೆಳಕು ಬೆಳಗುತ್ತಿದೆ. ನಿನ್ನ ಕಂಗಳಂಗಳ ತುಂಬ ಸರ್ವ ಮಂಗಲ್ಯ ದಿವ್ಯ ಮಂದಿರವೇ ಪ್ರತಿಬಿಂಬವೇ ತುಂಬಿದೆ. ಆನಂದ ನನ್ನೆದೆ ನಿಲ್ಲುತ್ತಿದೆ. ನನ್ನನ್ನು ಹಾಗೆ ಕೊಲ್ಲಬೇಡ ಶಶಾಂಕ, ಆ ನೋಟದಿಂದ ಕೊಲ್ಲಬೇಡ. ಕರುಣಿಗೆ ಶರಣಾಗಬೇಡ ಅಂಬಿಕಾ, ಪ್ರೀತಿಗೆ ಮರುಳಾಗಬೇಡ. ಕೊಲ್ಲು. ನಿನ್ನ ಮೇನಕೆಯನ್ನು ಸಂಹರಿಸಿದ ಈ ಕಟಕನನ್ನು ಕೊಲ್ಲು ಅಂಬಿಕಾ, ಕೊಲ್ಲು. ಇಲ್ಲ, ಕೊಲ್ಲಲಾರೆ ಅಣ್ಣ. ಕ್ಷಣದ ಆವೇಶಕ್ಕೆ ಬಲಿಯಾದ ಈ ನನ್ನ ತಂಗಿಯನ್ನು ಕ್ಷಮಿಸು, ಕ್ಷಮಿಸು. ಅಳಬೇಡ ತಂಗಿ, ಅಳಬೇಡ. ನೀನತ್ತರೆ ನನ್ನ ಕಣ್ಣಲ್ಲಿ ದುಃಖ ಕಾರುತ್ತದೆ. ನಿನ್ನ ದುಃಖ ನನ್ನ ಎದೆಗೆ ಮುಳ್ಳಾಗಿ ಮುರಿಯುತ್ತದೆ. ಅಳಬೇಡ ತಂಗಿ, ಅಳಬೇಡ. ಅಳಲಾರೆ ಶಶಾಂಕ. ನನ್ನ ಆಡಿನ ಮರಿ ಸತ್ತು ಜವರಾಯನ ಸ್ವತ್ತಾದರ ಚಿಂತೆ ಇಲ್ಲ. ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಾಣುವ ಶ್ರೀಮಂತ ಹೃದಯ ನಿನಗಿದೆ. ಇದು ಅಂಬಿಕಾ, ಈಗಲಾದರೂ ಈ ತ್ರಿಪುರಾಂಬೆಯ ಪಾದ ಮುಟ್ಟಿ ಇನ್ನೆಂದೂ ನಾನು ಆತ್ಮಹತ್ಯೆಗೆ ಮನ ಮಾಡಲು ಎಂದು ಪಾದದ ಮೇಲೆ, ದೇವಿಯ ಪಾದದ ಮೇಲೆ ಆಣೆ ಮಾಡು. ನಿನ್ನಣ್ಣನಾದ ನನ್ನಲ್ಲಿ ಪ್ರಮಾಣ ಮಾಡು. ಶಶಾಂಕ, ಈ ಶಿಲಾಪುತ್ತಳಿ ಶಿಲೆಯಲ್ಲ. ಅಂಬಿಕಾ, ಅಷ್ಟಿದೇನು ನಿನ್ನ ಚೇಷ್ಟೆ? ಹೌದಣ್ಣ, ಈ ಅನಾಥೆಯನ್ನು ಅಭಿಮಾನದಿಂದ ಆದರಿಸಿ ಆಹ್ವಾನಿಸಿ ಆಶ್ರಯವಿದ್ದ ನೀನೇ ನನ್ನ ದೇವರು. ತಂದೆ ತಾಯಿಗಳಿಲ್ಲದ ತಪ್ಪಲಿಯಾದ ಏಕಾಂಗಿಯನ್ನು ತಂಗಿ ಎಂದು ಮಾತೃ ವಾತ್ಸಲ್ಯದಿಂದ ಒಪ್ಪಿ ಹೋದ ನೀನೇ ನನ್ನ ಪ್ರತ್ಯಕ್ಷ ದೇವರು ಶಶಾಂಕ. ಅಂಬಿಕಾ, ದುಃಖಿಗಳನ್ನು ಸಂತೈಸುವ ಅಂತರಂಗದ ಅಂತಃಕರಣವೇ ದಿವ್ಯ ಮಂದಿರ. ಬಡವರ ದುಗುಡವನ್ನು ಕಳೆದು ಕನಿಕರಿಸುವ ಅವರ ವಾತ್ಸಲ್ಯವೇ ದೇವರು. ನಿನ್ನ ಮೇಲೆ ಆಣೆಯನ್ನು ಹೇಳುತ್ತೇನೆ ಅಣ್ಣ, ನಾನು ಉಳಿಯುತ್ತೇನೆ. ನಾನು ಮಾತ್ರವಲ್ಲ, ನಿನ್ನಂತೆ ಜಗತ್ತಿನ ಜನತೆಯಲ್ಲಿ ನನ್ನಂತಹ ದೀನ ದರಿದ್ರ ಕೋಟ್ಯಾನು ಕೋಟಿ ಅನಾಥರು ತಂಬಲಿಗಳು ಉಳಿಯುತ್ತಾರೆ. ಅವರುಳಿದು ಈ ಜಗತ್ತನ್ನು ಉಳಿಸುತ್ತಾರೆ. ಹೌದು ಸೋದರಿ, ನೀನು ಅನಾಥ ಎಲ್ಲ
ವೇದಾಂತದಲ್ಲೂ ಮಹಾನಿಪುಣ. ತೊಲಗಾಚೆ ಲಜ್ಜೆ ಕೆಟ್ಟವಳೆ. ಮತ್ತೊಮ್ಮೆ ಮಕ್ಕಳಿಗೆ ಅಂಗಳಕ್ಕೆ ಹೆಜ್ಜೆ ಇಟ್ಟೆಯಾ? ತೊಲಗಾಚೆ. ಅಂಬಿಕಾ, ಅಂಬಿಕಾ, ಅಂಬಿಕಾ. ಒಂದೇ ತಾಯಿಯ ಮಡಿಲಲ್ಲಿ ಬೆಳೆಯದ ಮಕ್ಕಳು ತಾಯಿಯ ಮಡಿಲಲ್ಲಿ ಬೆಳೆದ ಒಂದೇ ಬಳ್ಳಿಯ ಹೂಗಳು, ಒಂದೇ ತಾಯಿಯ ಮಡಿಲಲ್ಲಿ ಬೆಳೆಯದ ಮಕ್ಕಳು ಭೂಮಿ ತಾಯಿಯ ಮಡಿಲಲ್ಲಿ ಬೆಳೆದ ಒಂದೇ ಬಳ್ಳಿಯ ಹೂಗಳು ನೀನು ನಿನ್ನ ತಾರತಮ್ಯವ ಮೀರಿದ ಈ ಅನುಬಂಧ ಮಾನವೀಯತೆ ಮೇಲಿಸಿದ ಸೋದರಿಯ ಸಂಬಂಧ. ನೀನು ನಿನ್ನ ತಾರತಮ್ಯವ ಮೀರಿದ ಈ ಅನುಬಂಧ ಮಾನವೀಯತೆ ಮೇಲಿಸಿದ ಸೋದರಿಯ ಸಂಬಂಧ. ಸೋದರಿಯ ಸಂಬಂಧ, ಸೋದರಿಯ ಸಂಬಂಧ. ಇದೇನು ಸುಶಾಂತ? ಈ ಭದ್ರೆಯ ಸನ್ನಿಧಿಯಲ್ಲಿ ಆ ಸೂರ್ಯವಂತನಿಂದ ಸರಸ ಸಲ್ಲಾಪ. ಅವಳು ಅನಾಥ ಬಾಲೆ ಅಪ್ಪಾಜಿ. ಏನು ಅಪರಾಧ ಮಾಡಿದಳು? ಅನಾಥ ಬಾಲೆ ಎಲ್ಲ ಅವಳು. ನನ್ನ ಹೃದಯವನ್ನೇ ದಹಿಸುವ ಕಳ್ಳೂರಿಯ ಜಾಲ. ಅವಳು ಹೆಣ್ಣಲ್ಲ ಶಶಾಂಕ, ನನ್ನ ಕರುಳ ಕೊರಗಿನ ಮಾದದ ಹುಣ್ಣು. ಇಂದು ಬಲಿಯಾದ ಮೂಕ ಪ್ರಾಣಿಯ ಹತ್ಯೆಯಿಂದ ಆ ಮುಗ್ಧ ಜೀವಕ್ಕೆ ಆಘಾತವಾಗಿದೆ. ಪಾಪ ಆ ಮುಗ್ಧ ಜೀವ ದುರ್ಬರ ದಾರುಣ ಧಾವನದ ಯಾತನೆಯಲ್ಲಿ ದಗ್ಧವಾಗಿ ಬಿಟ್ಟಿದೆ ಅಪ್ಪಾಜಿ. ಇಂದು ಬಾವಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸುತ್ತಿದ್ದಾಗ ನಾನೇ ಸಮಾಧಾನಪಡಿಸಿ ಕರೆದುಕೊಂಡು ಬಂದೆ. ಆ ಅನಾಥೆಯ ಬಾಲೆ ಮೇಲೆ ನಿನಗೇಕೆ ಇಷ್ಟೊಂದು ಅನುಕಂಪ? ಅನಾಥೆ? ನಾನು ಅನಾಥನಂತಾರೆ ಅಪ್ಪಾಜಿ. ಕಳೆದು ಹೋದ ಈ ದಿನದ ನೆನಪೇಕೆ ಶಶಾಂಕ? ಕಳೆದು ಹೋದ ಇಂದಿನ ಕಷ್ಟದ ದಿನಗಳನ್ನು ನೆನೆದು ಮಾನವ ಮುಂದಿನ ದಿಟ್ಟ ಹೆಜ್ಜೆಗಳನ್ನು ನೆಡಬೇಕು ಅಪ್ಪಾಜಿ. ಒಂದು ಕಾಲದಲ್ಲಿ ನಾನು ಅನಾಥನೇ ಆಗಿದ್ದೇನಲ್ಲವೇ? ನವಮಾಸಗಳನ್ನು ಹೊತ್ತು ಹೆತ್ತವಳು ನನ್ನನ್ನು ಕಾಲು ಕಸದಂತೆ ಎಸೆದು ಹೋಗಿದ್ದಳು. ಆ ಅನಾಥ ಶಿಶುವಿಗೆ ಹಾಲು ಕೊಟ್ಟು ಅನ್ನ ಬಿಟ್ಟು ಆಧರಿಸಿದವರು ನೀವಾದಿರಿ. ಗಡಿ ದೊಡಲಿಗೆ ಬೇಡವಾದ ಈ ಜೀವ ನಿಮ್ಮ ಸಿರಿಮನೆಯಲ್ಲಿ ಬೆಳೆಯಿತು. ನೀವು ತೋರಿಸಿದ ಅನುಕಂಪ, ಅಭಿಮಾನ, ಪ್ರೀತಿ, ವಾತ್ಸಲ್ಯವನ್ನೇ ನಾನು ಆ ಅಂಬಿಕಾಳಲ್ಲಿ ತೋರಿಸಿ. ಇದೆಲ್ಲವೂ ನಿಮ್ಮಿಂದಲೇ ಕಲಿತ ಪಾಠವಲ್ಲವೇ ಅಪ್ಪಾಜಿ? ಕಲಿತದ್ದನ್ನು ಕಲಿಸಿದವರ ಎದುರಿನಲ್ಲಿಯೇ ಅನ್ಯರಿಗೆ ಕಲಿಸಿಕೊಡುವ ಅಧಿಕ ಪ್ರಸನ್ನತನ ಬೇಡ. ನಾಳೆ ಹಾಲು ಹುಣ್ಣಿಮೆ. ನಾವು ಕೈಗೊಂಡ ಮಂಡಳ ಪೂಜೆಯ ಮುಕ್ತಾಯದ ದಿನ. ನಾಳಿನ ಶುಕ್ಲ ಪಕ್ಷದ ಪೂಜೆಗೆ ಕಡೇ ಪಕ್ಷ 3 ಮಹಿಷಿಗಳನ್ನಾದರೂ ಮಹಾದೇವಿ ಹೆಸರಿನಲ್ಲಿ ಬಲಿ ಕೊಡಬೇಕು. ರಕ್ತಪಾನದಿಂದ ಮಹಾದೇವಿ ಸಂತೃಪ್ತಳಾದರೆ ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಈ ಶಾಕ್ತೇನ ಶಕ್ತಿ ವೃದ್ಧಿಸುತ್ತದೆ. ಹೌದು, ನಾಳಿನ ಪೂಜೆಗೆ ಈಗಲೇ ಅಣಿ ಮಾಡಿ. ಅಪ್ಪಾಜಿ, ದೇವಿ ಬಲಿಯನ್ನು ಬೇಡುತ್ತೇವೆ ನೋಡಿ, ನಾವಾಗಿಯೇ ಕೊಡುತ್ತಿದ್ದೇವೆ. ದೇವಿ ಬಲಿಯ ರಕ್ತದಿಂದ ತೃಪ್ತರಾಗುವ ಬದಲು ಕೋಪಗೊಂಡಿದ್ದಾರೆ. ಬಲಿಯ ರಕ್ತದಿಂದ ಸಂತೋಷ ಪಡುವ ಬದಲು ಶೋಕತಪ್ತರಾಗಿದ್ದಾರೆ ನೋಡಿ ಅಪ್ಪಾಜಿ. ಹಾಗಾದರೆ ದೇವಿಯೇ ಸೃಷ್ಟಿಸಿರುವ ಈ ಜೀವರಾಶಿಗಳಲ್ಲಿ ಆ ದುಷ್ಟ ಮೃಗರಾಜ ಸಿಂಹಕ್ಕೆ ರಕ್ತದಾನದ ಇಷ್ಟವನ್ನೇಕೆ ಕೊಟ್ಟಳು? ಕಾಡಿನ ಮೃಗಕ್ಕೂ ನಾಡಿನ ಮಾನವರಿಗೂ ಒಂದೇ ಎಂದು ನಿರ್ಧರಿಸಬೇಡಿ ಅಪ್ಪಾಜಿ. ಮಾನವ ವರ್ಗ, ಪಶುವರ್ಗ ಎಂದು ವಿಂಗಡಿಸಿದ್ದಾರೆ. ಮಾನವನಿಗೆ ಪ್ರೀತಿಗಾಗಿ ಮರುಗುವ ಮನಸ್ಸಿದೆ, ಕರುಣೆಗೆ ಕೊರಗುವ ಕರುಳಿದೆ. ನಾನು, ನನ್ನವರು, ಮಡದಿ, ಮಕ್ಕಳೆಂಬ ಮಮಕಾರವಿದೆ. ಇದರಲ್ಲಿರುವ ಒಂದು ಒಳ್ಳೆಯ ಗುಣವಾದರೂ ಆ ಕಾಡಿನ ವನ್ಯಮೃಗಗಳಲ್ಲಿದೆಯೇ? ಹಾವು ಆ ನೆಟ್ಟ ಮೊಟ್ಟೆಗಳನ್ನೇ ನುಂಗಿ ಹಾಕುತ್ತದೆ. ಬೆಕ್ಕು ತನ್ನ ಮರಿಗಳನ್ನೇ ತಿಂದು ಹಾಕುತ್ತದೆ. ಇಂತಹ ಕೆಟ್ಟ ಗುಣ ನಮ್ಮನ್ನು ನಡೆದವರಲ್ಲಿದ್ದರೆ ಇಂದು
ನಾವು ಈ ಭೂಮಿಯಲ್ಲಿ ಜೀವಿಸುತ್ತಲೇ ಇರಲಿಲ್ಲ ಅಪ್ಪಾಜಿ. ಸಾಕು ಮಾಡು ಈ ನಿನ್ನ ಪುರಾಣ ಪುಣ್ಯದ ಪಾಠ. ಹಾಗಾದರೆ ಯಜ್ಞ ಯಾಗಾದಿಗಳಲ್ಲಿ ಆರಂಭಿಕ ಪೂಜೆಯ ಅಗ್ನಿಕುಂಡಕ್ಕೆ ಆಡಿನ ಮರಿಯನ್ನು ಕಡೆದು ಅದರ ಒಪೆಯನ್ನು ಒಪ್ಪಿಸುತ್ತಿದ್ದುದು ಸುಳ್ಳೆ? ಇರುವುದು ಅಪ್ಪಾಜಿ. ದೇವಿಯ ಸಂತೃಪ್ತಿಗೆ ಅಹಿಂಸೆಯ ರಾಜಮಾರ್ಗವಿರುವಾಗ ಕಟು ಹಿಂಸೆಯ ಕವಲುದಾರಿಯನ್ನೇಕೆ ಹಿಡಿಯಬೇಕು? ಪ್ರೀತಿಯ ಅಮೃತವಿರುವಾಗ ಕಗ್ಗಲೆಯ ವಿಷವನ್ನೇಕೆ ಕುಡಿಯಬೇಕು ಅಪ್ಪಾಜಿ? ಮುಚ್ಚುವ ಈ ಮೂರ್ಖ! ಕಾಳಿಯ ಬಲಿಯನ್ನು ಖಂಡಿಸುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಚೆಲ್ಲುತ್ತೇನೆ. ಏನೋ ಅರಿಯದ ಮುಕ್ತನೆಂದು ಸುಮ್ಮನಾದರೆ ನನಗೆ ಬುದ್ಧಿ ಹೇಳಲು ಬರುವ ಯಾವ ಗುದ್ದಟ? ನಿನ್ನ ಮುಖ ಅವಲೋಕನವು ನನಗೆ ಅನಿಷ್ಟ. ತೊಳೆದಾಚೆ ಪ್ರಿಯ ಭ್ರಷ್ಟ ಕೀಟ. ಅಪ್ಪಾಜಿ ಹಾಗೆಂಬುದಿರಿ. ಎತ್ತವಳೆ ಎತ್ತಿ ಬಿಸಾಡಿದ್ದ ನಿನ್ನನ್ನು ಹೊತ್ತು ತಂದಿದ್ದು ಬೀದಿಯ ದುಷ್ಟ ನಾಯಿಗೆ ಪಟ್ಟಕ್ಕೇರಿಸಿದಂತಾಯ್ತು. ಅಪ್ಪಾಜಿ ನಿನ್ನಿಂದ ನನ್ನ ಆಸೆ ಆಮಿಷಗಳೆಲ್ಲ ಕಂಡ ಕನಸುಗಳೆಲ್ಲ ನೆನಸಾಗುವುದು ಎಂದು ಭಾವಿಸಿದ್ದೇ ಭ್ರಮೆಯಾಯಿತು. ನನ್ನ ರಕ್ತದಿಂದಲೇ ಜನ್ಮವೆತ್ತಿ ಬಂದಿದ್ದರೆ ನನ್ನನ್ನೇ ಜರಿದು ನಿಲ್ಲುವ ಜಾಲ್ಮನಾಗುತ್ತದೆ. ಹಾಗೆಂಬುದಿರಿ ಅಪ್ಪಾಜಿ. ಯಾವ ನಡತೆ ಕೆಟ್ಟವಳ ಅಥವಾ ವ್ಯಭಿಚಾರದ ಪಾಪದ ಸರಿ ಸಂತಾನೋ ಬಲವರ. ನಿಮ್ಮ ಈ ಕಟು ಮಾತಿನಿಂದ ನನ್ನ ಹುಟ್ಟಿನ ಹಣಪಟ್ಟಿಯನ್ನು ನನ್ನೊಳಗೆ ಕೆಟ್ಟದಿರಿ ಅಪ್ಪಾಜಿ, ಕೆಟ್ಟದಿ. ಇಲ್ಲಿಯವರೆಗೂ ನಾನು ಆಡಿದ ಮಾತುಗಳನ್ನ ತಪ್ಪೆಂದು ಭಾವಿಸುತ್ತೇನೆ. ನನ್ನನ್ನು ಕ್ಷಮಿಸಿ ಅಪ್ಪಾಜಿ, ಕ್ಷಮಿಸಿ. ಹಾಗಾದರೆ ನಾಳಿನ ಕಾಳಿಯ ಪೂಜೆಗೆ ಪ್ರಾಣಿಗಳನ್ನು ಸಿದ್ಧಪಡಿಸಿ ಹೋಗು. ಅಪ್ಪಾಜಿ ಬೇಡ ಅಪ್ಪಾಜಿ. ಬೇಡ ಬೇಡ ಶಶಾಂಕ. ಮತ್ತೆ ಬಂದೆಯ ಮಾಯಾವಿ, ಮತ್ತೆಂದು ಈ ಗುಡಿಯೊಳಗೆ ನಿನ್ನಡಿಯಿಡದಂತೆ ಮಾಡುತ್ತೇನೆ. ಅಪ್ಪಾಜಿ ಅಪ್ಪಾಜಿ ಬೇಡಿ ಅಪ್ಪಾಜಿ ಬೇಡಿ. ನಿಮ್ಮ ಕಾಲಿಗೆ ಬಿಡುತ್ತೇನೆ. ಅನಾಥ ಬಾಲ್ಯ ಅವಳನ್ನು ಬಿಟ್ಟು ಬಿಡಿ ಅಪ್ಪಾಜಿ, ಬಿಟ್ಟು ಬಿಡಿ. ಬಿಡುತ್ತೇನೆ. ಮೊದಲು ನೀನು ಪ್ರಾಣಿಗಳನ್ನು ತಂದು ಕಾಳಿಗೆ ಬಲಿ ಕೊಟ್ಟಾಗಲೇ ಈ ವಿಕಾರಣಿಯ ಬಿಡುಗಡೆ. ಇಲ್ಲವಾದರೆ ನಾಳಿನ ಪೂಜೆಗೆ ಇವಳ ಬಲಿಯೇ ನಡೆಯುತ್ತದೆ. ಅಪ್ಪಾಜಿ 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 ಅಪ್ಪಾಜಿ. ಹೇ ಮಹಾಮಾಯ, ಹೇ ದೇವಿ, ಇದೇನು ನಿನ್ನ ವಿಷಾದ ವಿಷಮ ಪರೀಕ್ಷೆ? ತಂದೆಗೆ ಕೊಟ್ಟ ಆಣತಿಯನ್ನು ಪೂರೈಸಲೆ, ಇಲ್ಲ ತಂಗಿಗೆ ಕೊಟ್ಟನ್ನು ಮಾತನ್ನು ಉಳಿಸಲೆ. ಹೇಳುತ್ತಾರೆ ಏನು ಮಾಡಲಿ ಹೇಳು. ಅಣ್ಣ, ದೇವಿ ಮೇಲಾಣೆ, ಈ ನಿನ್ನ ತಂಗಿಯ ಮೇಲಾಣೆ, ಇನ್ನೆಂದೂ ಇಲ್ಲಿ ಜೀವ ಕಳಿಬೇಡ. ಏನು ಮಾಡಲು? ನಾನೇನು ಮಾಡಲು? ಹಾಗಾದರೆ ಇನ್ನೆಂದೂ ನೀವು ಪ್ರಾಣಿ ಬಲಿ ಮಾಡಿನೆಂದು ನನಗೆ ವಚನ ಕೊಡು. ಕೊಟ್ಟಿದ್ದೇನೆ, ನನ್ನಲ್ಲಿ ಭರವಸೆ ಇದೆ. ಅಣ್ಣ, ಮಾತಾಗಿ ಇಬ್ಬರು ಸೇರಿ ಈ ದೇವಿಯ ಮಂದಿರದಲ್ಲಿ ಪ್ರತಿಜ್ಞೆಯ ಪ್ರಮಾಣ ಮಾಡೋಣ. ನೀಗಿಸಿ ಮೌಢ್ಯದ ಕತ್ತಲೆಯ ಬೆಳಗಿಸಿ ಜ್ಞಾನದ ಜ್ಯೋತಿಯ ಅಂಧಾಂತರಣೆಯ ತೊರೆಯೋಣ. ಸೋದರರಂತೆ ಬಾಳೋಣ. ನೀಗಿಸಿ ಮೌಢ್ಯದ ಕತ್ತಲೆಯ ಬೆಳಗಿಸಿ ಜ್ಞಾನದ ಜ್ಯೋತಿಯ ಅಂಧಾಂತರಣೆಯ ತೊರೆಯೋಣ. ಸೋದರರಂತೆ ಬಾಳೋಣ. ಮೂಢನಂಬಿಕೆಗಳ ಮೂಲೆಗೆಸೆಯುತ್ತ ಮಾನವೀಯತೆಯ ಭಾವಗಳಿಂದ ಕೂಡಿ ಬಾಳುವ
ಮಹಾದೇವಿಯ ಮಹಾಪ್ರಸಾದ. ಕೃತಜ್ಞನಾದೆ. ಭದ್ರೆಯ ಮೇಲೆ ನಿನಗೆ ಅಷ್ಟೊಂದು ಭಕ್ತಿ ಯುವರಾಜ? ಇದೇನೋ ಅಚ್ಚರಿಯ ನುಡಿ. ತ್ರಿಮೂರ್ತಿಗಳು ತ್ರಿಪುರಾಂಬೆಯ ಆರಾಧಕರಲ್ಲವೇ? ಅಂಬಿಕೆ ಮೇಲಿರುವ ನನ್ನ ನಿರ್ಮಲ ಭಕ್ತಿ ಅಚಲ. ಈ ಜೀವನ ಜಂಜಾಟದಲ್ಲಿ ಆಸ್ತಿಕರ್ಯಾರು ನಾಸ್ತಿಕರ್ಯಾರು ಎಂದು ಅರಿಯುವುದೇ ಕಷ್ಟವಾಗಿದೆ. ಅಂತೂ ತ್ರಿಪುರೇಶ್ವರಿಗೆ ನಿನ್ನ ಭವಿಷ್ಯದ ಬಗ್ಗೆ ತುಂಬಾ ಒಲವಿದೆ ಕಾಂತೆ. ಅದು ನಮ್ಮ ಪೂರ್ವಜರ ಪುಣ್ಯ ಪೂಜೆ. ಕಳೆದಿರುಳು ಕನಸಿನಲ್ಲಿ ಬಂದ ಅಂಬಿಕೆ ಯುವರಾಜ ಕಾತ್ಯಾಯನನ್ನು ತ್ರಿಪುರ ಸಾಮ್ರಾಜ್ಯದ ಕನಕ ಸಿಂಹಾಸನದಲ್ಲಿ ಕಾಣಬೇಕೆಂಬ ಹಂಬಲಿಕೆ ಇದೆ ಎಂದಳು. ಇದೇನು ಅಚ್ಚರಿಯ ನುಡಿ? ಇದೇನು ಸುಳ್ಳಲ್ಲದಿದ್ದರೂ ಇದು ಅಸಾಧ್ಯದ ಮಾತು ಆಚಾರ್ಯರೇ. ಒಂದು ಓರೆಯಲ್ಲಿ ಒಂದೇ ಖಡ್ಗಕ್ಕೆ ಸ್ಥಾನ. ಈ ತ್ರಿಪುರ ಕನಕ ಸಿಂಹಾಸನಕ್ಕೆ ನನ್ನ ಅಣ್ಣನೊಬ್ಬನೇ ದಾಕ್ಷಾಯಣ. ಅಂಬಿಕೆಯ ಹಂಬಲಿಕೆ ಸುಳ್ಳೆನ್ನುವಿಯ? ಸುಳ್ಳಲ್ಲದಿದ್ದರೂ ಇದು ಅಸಾಧ್ಯದ ಮಾತು ಆಚಾರ್ಯರೇ. ಒಂದು ಓರೆಯಲ್ಲಿ ಒಂದೇ ಖಡ್ಗಕ್ಕೆ ಸ್ಥಾನ. ಈ ತ್ರಿಪುರ ಕನಕ ಸಿಂಹಾಸನಕ್ಕೆ ನನ್ನ ಅಣ್ಣನೊಬ್ಬನೇ ದಾಕ್ಷಾಯಣ. ಮಹಾದೇವಿ ಅನುಗ್ರಹದ ಬಗ್ಗೆ ಒಂದು ಗಮನಿಸುವಿಯಾ? ಇಲ್ಲ ಆಚಾರ್ಯರೇ, ಸರ್ವಮಂಗಳ ಅನುಗ್ರಹದ ಬಗ್ಗೆ ಸಂದೇಹ ಪಡುವುದು, ಎತ್ತ ತಾಯಿಯ ಶೀಲ ಸಂಗಿಸುವುದು ಒಂದೇ ಆದದ್ದು. ಅಂಬಿಕೆಯ ಅಭಿಷ್ಟದಂತೆ ಕನಕ ಪೀಠವನ್ನು ಏರುವುದು ನಿನಗಿಷ್ಟವಿಲ್ಲವೇ? ಇಷ್ಟವಿದ್ದರೂ ಕಷ್ಟ ಸಾಧನೆ ಮಾತು ಆಚಾರ್ಯರೇ. ದೇವಿಯ ಅನುಗ್ರಹವಿದ್ದರೆ ನಾಲಿಗೆ ಸತ್ತವನು ವಾಚಾಯ, ಕಾಲಿಲ್ಲದ ಹೆಡವ ಪರ್ವತವನ್ನೇ ಹಾರಬಲ್ಲ. ನೋಡು ಕಾತ್ಯಾಯನ, ಇಂದು ನಿನ್ನಣ್ಣ ದಾಕ್ಷಾಯಣನ ಒಡೆತನ ಜನತೆಗೆ ಮಾತ್ರವಲ್ಲ ಜಗನ್ಮಾತೆಗೂ ಬೇಡವಾಗಿದೆ. ನನಗೀಗ ರಾಜ್ಯವಾಳುವ ವಾಂಚಲ್ಯವಿಲ್ಲವೇ? ಆಸೆ ಏನೋ ಅಖಂಡವಾಗಿದೆ ಆಚಾರ್ಯರೇ. ನವರತ್ನ ಮುಕುಟಧಾರಿಯಾಗಿ ಕನಕ ಪೀಠವನ್ನೇರಿ ಒಡ್ಡಲವುಗಳನ್ನು ಓಲೈಸುವ ಶ್ರೀಮಂತ ಸಾಮಂತರಿಂದ ಕಪ್ಪ ಕಾಣಿಗೆ ಒಪ್ಪಿಸಿಕೊಳ್ಳುವ ಬಯಕೆ ಬಲವಾಗಿದೆ. ಆದರೆ ಆಯಿತು ಬಿಡು, ನಿನ್ನನ್ನು ತ್ರಿಪುರ ಸಿಂಹಾಸನದಲ್ಲಿ ಕೂಡಿಸುವುದು ಈ ಕಲ್ಯಾಣಿಯ ಕರುಣೆ. ಅದು ನನ್ನ ಹಗಲ ಮೇಲಿನ ಹಣೆ. ಸಿಂಹಾಸನ ನಿನ್ನದಾದರೆ ನನಗೇನು ಬಹುಮಾನ? ಕೇಳಿ ಆಚಾರ್ಯರೇ, ನಿಮಗೇನು ಬೇಕು ಕೇಳಿ, ಕೊಡಲು ನಾನು ಸಿದ್ಧನಿದ್ದೇನೆ. ನನ್ನ ಆಸ್ಥಾನದ ಪ್ರಧಾನ ಸಚಿವರ ಸ್ಥಾನ ನಿಮ್ಮದೇ ಪೂಜ್ಯರೇ. ನಿನ್ನ ಸಚಿವ ಸ್ಥಾನದ ಪೀಠವನ್ನು ನನ್ನ ಕಾಲಿನ ಉಂಗುಷ್ಟವು ಮುಟ್ಟಲಾರದು, ಮೆಟ್ಟಲಾರದು. ಮರ್ಯಾದೆ ಆಡ್ತೀನಿ. ತಮ್ಮ ಸಮಯ ಕೃಪೆಯಲ್ಲಿ ಆಚಾರ್ಯರೇ. ಕೇಳಿ ಆಚಾರ್ಯರೇ, ನಿಮಗೇನು ಬೇಕು ಕೇಳಿ. ನವಕೋಟಿ ನವರತ್ನ ರಾಶಿಗಳಿಂದ ನಿಮಗೆ ಅಭಿಷೇಕ ಮಾಡಿಸಲೇ? ರತ್ನ ಚಿವಿಕೆಯ ಮೇಲೆ ನಿಮ್ಮನ್ನು ಹೊತ್ತು ಮೆರವಣಿಗೆ ಮಾಡಿಸಲೇ? ಇಲ್ಲ, ನಾನು ಮರಣ ಹೊಂದಿದ ನಂತರ ನಿಮ್ಮ ಚರಣಕ್ಕೆ ನನ್ನ ಚರ್ಮದಿಂದ ಪಾದರಕ್ಷಣೆ ಮಾಡಿ ತೋರಿಸುವಂತೆ ಈ ಕೂಡಲೇ ಶಾಸನವನ್ನು ಬರೆದುಕೊಡಲೇ? ಒಟ್ಟಿನಲ್ಲಿ ಆಡಳಿತದ ರಾಜದಂಡ ನನ್ನ ಹಸ್ತವೇರಬೇಕು. ಅಧಿಕಾರದ ಅನರ್ಘ್ಯ ಮುಕ್ತ ನನ್ನ ಮಸ್ತಪೀಠದ ಮೇಲೆ ಮಂಡಿಸಬೇಕು. ಕೇಳಿ ಆಚಾರ್ಯರೇ, ನಿಮಗೇನು ಬೇಕು ಕೇಳಿ. ಸರ್ವ ಸಂಘ ಪರಿತ್ಯಾಗಿಗಳಾದ ನಮಗೆ ಸರ್ವ ಮಂಗಳಿಯನ್ನು ಸಂತುಷ್ಟಪಡಿಸುವುದೇ ನಮ್ಮ ಸೌಭಾಗ್ಯ. ನಾನು ನಿನ್ನಿಂದ ಏನನ್ನೂ ಬೇಡಲಾರೆ, ಆದರೆ ಭಗವತಿಯ ಒಂದು ಬಯಕೆ ಇದೆ. ಅದೇನು ಆಚಾರ್ಯರೇ? ಜೀವ ಬಲಿಯ ಬಯಕೆ. ಬಲಿ ನಿಷೇಧವೆಂದು ರಾಜಾಜ್ಞೆ ಆಗಿದೆ ಆಚಾರ್ಯರೇ. ರಾಜಾಜ್ಞೆ ರಾಜಾಜ್ಞೆ ರಾಜಾಜ್ಞೆ. ಮಹಾದೇವಿ ಸಂತುಷ್ಟಿ ಮೇಲೂ ರಾಜಾಜ್ಞೆ. ಕಾತ್ಯಾಯನ, ರಾಜನಾಗುವ ನಿನಗೂ ರಾಜಾಜ್ಞೆ ಬೀಳಿದೆ. ಆಗಲೇ ಆಚಾರ್ಯರೇ, ರಾಜ್ಯಾಜ್ಞೆಯನ್ನು ಮೀರಿದರೂ ಸರಿ, ದೇವಿ ಆಜ್ಞೆಯನ್ನು ಪಾಲಿಸುತ್ತೇನೆ. ಬಲಿಯನ್ನು ಎಂದು ಎಲ್ಲಿ ಕೊಡಬೇಕು? ಇಲ್ಲೇ ದೇವಿಯ ಸನ್ನಿಧಿಯಲ್ಲೇ. ಯಾರ ಬಲಿ ಗೊತ್ತೇ? ನರ ಬಲಿ. ನನ್ನ ಬಲಿ? ಹೌದು, ಕಾಳಿಯ ಬಲಿಯನ್ನು ಖಂಡಿಸಿದ ಭಂಡನ ಬಲಿ. ಜನತೆಯ ಹಕ್ಕನ್ನು ಅಪಾಪಿಸಿದ
ನನ್ನಿಂದ ಆಗದ ಕಾರ್ಯ. ಆಗಲೇಬೇಕು ಕಾತ್ಯ. ಕಿರೀಟ ಬಿಟ್ಟು ಕನಕ ಪೀಠದ ಮೇಲೆ ಕೂಡುವ ಆಸೆ ನಿನಗಿಲ್ಲವೇ? ಇದೇ ಆಚಾರ್ಯರೇ. ರಾಜರುಗಳಿಂದ ನಿನ್ನ ಪಾದ ಪದ್ಮಕ್ಕೆ ನೆತ್ತಿ ಸೇವಿಸಿ ಸ್ವೀಕರಿಸುವ ಅಭಿಲಾಷ ಇಲ್ಲವೇ? ಇದೇ ಆಚಾರ್ಯರೇ. ರಾಜನರ್ತಕಿಯ ಸುಕೋಮಲ ಕಮಲ ಕರಗಳಿಂದ ಚೆಲ್ಲುವ ಮಲ್ಲಿಗೆಯ ಹಾಸಿಗೆಯ ಮೇಲೆ ನಡೆದು ಬರುವ ಬಯಕೆ ಇಲ್ಲವೇ? ಇದೇ ಆಚಾರ್ಯರೇ. ಬಿರುದು ಬಾವಲಿಗಳನ್ನು ಹೊತ್ತ ವೈತಾಳಿಕರಿಂದ ಹಾಡಿ ಹೊಗಳಿಸಿಕೊಳ್ಳುವ ಹಮ್ಮದವಿಲ್ಲವೇ? ಇದೇ ಆಚಾರ್ಯರೇ. ಆದರೆ ವಾಕ್ಯ ಸಂಖ್ಯೆಯ ಕೊಂಟಿನ ಮಾತೆತ್ತ ಬೇಡ ಎಂದು ನಿನ್ನಣ್ಣ ದಾಕ್ಷಾಯಣನ ಮರಣವು ಅಂದ್ರೆ ನಿನ್ನ ಭವಿಷ್ಯದ ಬಾಧ್ಯದ ದಿನ. ಎಷ್ಟು ಕಾಲ ರಾಜಾಜ್ಞೆಗೆ ಮನ್ನಣೆಯ ಮಣೆ ಹಾಕಬೇಕು? ನಿನ್ನಣ್ಣನಿಗೇನಾದರೂ ಗಂಡು ಸಂತಾನವಾದರೆ ಅವನೇ ಈ ತ್ರಿಪುರ ಸಾಮ್ರಾಜ್ಯದ ಭಾವಿ ಸಾರ್ವಭೌಮನ. ಅವನಿಗೂ ನೀನು ದಾಸನಾಗಿಯೇ ಸೇವೆ ಸಲ್ಲಿಸಿ ನಿನ್ನ ಆಯುಷ್ಯವನ್ನು ಸವಿಸಬೇಕು. ಇದು ನಿನಗಿಷ್ಟವೇ? ಇಲ್ಲ ಆಚಾರ್ಯ, ಇದೆಂದಿಗೂ ನಾನು ಇಷ್ಟಪಡಲಾರೆ. ಅರಸನ ಎದುರಿನಲ್ಲಿ ದಾಸ ದಂಡ ಹಿಡಿಯುವ ಬದುಕು ಇಂದಿಗೆ ಸಾಕು ಆಚಾರ್ಯರೇ. ಈಗ ನಿನ್ನನ್ನು ಒಪ್ಪುತ್ತೇನೆ. ದಾಳಿಯ ಬೇಡಿಕೆಯನ್ನು ಈಡೇರಿಸುವೆಯಾ? ಬಲಿಯನ್ನು ಎಲ್ಲಿ ಕೊಡಬೇಕು ಆಚಾರ್ಯರೇ? ಇಲ್ಲೇ ದೇವಿಯ ಸನ್ನಿಧಿಯಲ್ಲಿ. ದೇವಿ ಸನ್ನಿಧಿಯಲ್ಲ, ಅದೇಕೆ? ವಂಚಿಕೆಯೇ? ಪಾಪ ಕಾರ್ಯವನ್ನು ದೇವರ ಸನ್ನಿಧಿಯಲ್ಲೇ ಮಾಡಬೇಕೆಂಬ ಭೀತಿ ಆಚಾರ್ಯರೇ. ಹೌದು, ಜಾಗಾತ್ಯ. ಮಹಾಭಾರತದಲ್ಲೂ ನಿತ್ಯ ಸಮರ್ಥನಾದ ಪಾರ್ಥ ಭಗವಾನ್ ಶ್ರೀಕೃಷ್ಣನನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಗುರು ಹಿರಿಯರನ್ನು ಕೊಲ್ಲುವ ಪಾಪಕೃತ್ಯವನ್ನು ಮಾಡುತ್ತಿದ್ದಾರೆ. ಆದರೂ ನನ್ನ ಅಣ್ಣನ ಬಲಿಯನ್ನು ಇಲ್ಲಿ ಹೇಗೆ ಮಾಡುವುದು ಆಚಾರ್ಯರೇ? ಸಲಹೆ ಕೊಟ್ಟು ಸಹಾಯಕ್ಕೆ ನಾನೇ ನಿಲ್ಲುತ್ತೇನೆ. ಮೋಸದ ಜಾಲವ ಹೆಣೆಯಿತು ನೋಡು, ವಂಚಿಸಲೆಣಿಸಿದ ಮಾರ್ಜಾಲ. ಮೋಡಿಯ ಮಾತಲಿ ಮರುಳು ಮಾಡಿದೆ, ಶತ್ರುವಿಗಿನ್ನಿಲ್ಲ ಉಳಿಗಾಲ. ಮೋಸದ ಜಾಲವ ಹೆಣೆಯಿತು ನೋಡು, ವಂಚಿಸಲೆಣಿಸಿದ ಮಾರ್ಜಾಲ. ಮೋಡಿಯ ಮಾತಲಿ ಮರುಳು ಮಾಡಿದೆ, ಶತ್ರುವಿಗಿನ್ನಿಲ್ಲ ಉಳಿಗಾಲ. ಅಧಿಕಾರದ ಅಮಲೇರಿದ ಮನುಜರು ನಲವರಿಗಾಗಿ ಕಾದಿಹನು. ಸ್ವಾರ್ಥ ಲಾಲಸೆಯ ಸಾಧನೆಗಾಗಿ ಸೋದರತೆಯನ್ನೇ ಮರೆತಿಹನು. ಸ್ವಾರ್ಥ ಲಾಲಸೆಯ ಸಾಧನೆಗಾಗಿ ಸೋದರತೆಯನ್ನೇ ಮರೆತಿಹನು. ಸೋದರತೆಯನ್ನೇ ಮರೆತಿಹನು. ನನ್ನನ್ನು ಮನ್ನಿಸಿ ಮಹಾರಾಜ. ಅಂಬಿಕಾ, ಏಕೆ ಚಿರಿದೆ? ಅದು ಓ ಕಾವ್ಯ, ನೀನು ಯಾವಾಗ ಬಂದೆ? ಇಲ್ಲೇನು ಏನಾಯಿತು? ಅದು ಅಲ್ಲೊಂದು ಹಾವು ಅರಿದು ಬಂತು. ಅಷ್ಟಕ್ಕೆ ಬೆದರಿ ಸೀರಿ ಬಿಟ್ಟಳು ಅಂಬಿಕಾ. ಹೌದೇ ಅಂಬಿಕಾ? ಹೌದು ಮಹಾರಾಜ, ಇನ್ನೊಂದು ವಿಚಿತ್ರ ಘಟನೆ ನಡೆಯಿತು. ಏನದು? ಅದೇ ಹರಿದಾಡುತ್ತಿದ್ದ ಕೀಟವೊಂದನ್ನು ನುಂಗಲು ಬಂದ ಮಂಡುಕ ತನ್ನ ಅಂಟ ನಾಲಿಗೆಯನ್ನು ಚಾಚಿ ಕಾದು ಕುಳಿತಿತ್ತು. ಆಮೇಲೆ? ಅದು ಕಾದು ಕುಳಿತಿರುವುದು ಎಲ್ಲಿ ಗೊತ್ತೇ ಮಹಾರಾಜ? ಹಸಿದ ಹಾವಿನ ಬಿಚ್ಚೆಯದ ಹೆಡೆಯ ನೆರಳಿನಲ್ಲಿ ಕುಳಿತಿತ್ತು. ಮತ್ತೇನಾಯಿತು? ಆಗ ಅಲ್ಲಿಗೆ ಬಂದ ನಾನು ಆ ಹಾವನ್ನು ಓಡಿಸಿದಾಗ ಅಷ್ಟಕ್ಕೆ ಸೀರಿ ಬಿಟ್ಟಳು ಅಂಬಿಕಾ.
ಹೌದೇನಿಲ್ಲ? ಅಷ್ಟೇ ಅಲ್ಲ ಮಹಾರಾಜ, ಹಸಿದ ಹಾವು ಓಡಿತು, ಕುಡಿತಿದ್ದ ಮಣ್ಣು ನೆಗೆಯಿತು. ಆದರೆ ಹರಿದಾಡುತ್ತಿದ್ದ ಕೀಟ ಅಣಕದೆ ನಗೆಯಾಡಿತು. ಆ ಕೀಟದ ನಗೆ ಅರ್ಥವೇನೆಂಬುದು ನಿಮಗೆ ಗೊತ್ತೇ? ಅಂದರೆ ಹಾವು ಓಡಿತು, ಮಣ್ಣುಕವು ನೆಗೆಯಿತು, ಅದನ್ನು ನೋಡಿದ ಕೀಟವು ನಗುತ್ತಿತ್ತು. ಏನಿರಬಹುದು ಈ ನಗೆಯ ಅರ್ಥ? ಹೀಗಿರಬಹುದೇನ್ಬೇಕಾ? ಒಬ್ಬರಿಗೆ ಕಾಣದಂತೆ ಕೆಡುಕನ್ನು ಮಾಡಲು ನಿಂತಿರ್ತಾರೆ, ಅವರ ಹಿಂದೆಯೇ ಮತ್ತೊಬ್ಬರು ಕೆಡುಕನ್ನು ಮಾಡಲು ನಿಂತಿರುತ್ತಾರೆ. ಹೌದಲ್ಲ ನನ್ನ ನಗುವಿನ ಅರ್ಥ? ಉತ್ತರ ಸರಿಯಾದರೂ ನನಗೆ ಸಮ್ಮತವಲ್ಲ ಮಹಾರಾಜ. ಉತ್ತರ ಸರಿ ಇದ್ದರೂ ಸಮ್ಮತವಿಲ್ಲ. ಕಾವ್ಯ, ನಿನ್ನ ಮಟ್ಟಿಗೆ ಏನಾದರೂ ಹೊಡೆದರೆ ನೀನಾದರೂ ನನಗೇನು ಹೊಳೆಯುತ್ತಿಲ್ಲ ಅಣ್ಣಾಜಿ. ನಾನೇ ಹೇಳ್ತೇನೆ, ಕೇಳಿ ಮಹಾರಾಜ. ಹೇಳೋದು ಕೀಟ ತಾನೆಲ್ಲಿ ಮಂಡುಕದ ಹಸಿವಿಗೆ ಆಹುತಿಯಾಗುವೆನೆಂದು ಹೆದರಿತು. ಮಂಡುಕ ತಾನೆಲ್ಲಿ ಹಸಿದ ಹಾವಿಗೆ ಬಲಿಯಾಗುವೆನೆಂದು ಬೆದರಿತು. ಆದರೆ ಹಾವು ಮಾನವರಿಗೆ ಹೆದರಿ ಓಡಿತು. ಆಗ ಕೀಟ ಹಾವಿನ ವಿಷಕ್ಕಿಂತಲೂ ಮಾನವನ ದ್ವೇಷಾವರ್ಷದ ವಿಷವೇ ಹರಿತವಾಯಿತು ಎಂದು ನಕ್ಕಿತು. ಅಂಬಿಕಾ, ಅಂದರೆ ನನ್ನ ತಮ್ಮ ಕಾರ್ತಿಕನನ್ನು ನೋಡಿ ಆ ಕೀಟವನ್ನು ನಕ್ಕಿತೆ. ಅಂಬಿಕಾ, ರಾತ್ರವಾತ್ಸಲ್ಯದಲ್ಲಿ ಅಪದೇವ ಬರ್ತಾನೆಗಿರುವ ನನ್ನ ತಮ್ಮ ಕಾರ್ತಿಕನನ್ನು ನೋಡಿ ಆ ಕೀಟವು ಹೀಯಾಳಿಸಿದೆ. ಹೌದು ಮಹಾರಾಜ, ಆ ಹಾವಿನ ವಿಷಕ್ಕಿಂತಲೂ ಕಾರ್ಕಟ ವಿಷಕೀಟವೇ ಅಂಬಿಕಾ, ನಾವು ಜ್ಞಾನ ಮಗ್ನರಾಗಿರುವಾಗ ತಮ್ಮ ಕರೆಯದಂತೆ ಬಂದ ಹಿಂದಿನಿಂದ ನಿಮಗೆ ಬೆನ್ನ ಮೆರೆಯಲು ಕತ್ತಿ ಎತ್ತಿದ್ದ ಕಟುಕತೆ ಕಾತ್ಯಾಯನ. ಇಲ್ಲ ಅಣ್ಣಾಜಿ, ಅಂಬಿಕೆಯ ಮಾತು ಸುಳ್ಳು. ಆ ದೇವಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನನ್ನನ್ನು ನಂಬಿ ಅಣ್ಣಾಜಿ. ನಂಬಬೇಡಿ ಮಹಾರಾಜ, ನಂಬಬೇಡಿ. ದೇವಿಯ ಮೇಲೆ ಆಣೆಯಂತೆ. ಏಕೆ? ದೇವಿ ಎದ್ದು ಬಂದು ಸಾಕ್ಷಿ ಹೇಳುವುದಂತೂ ಸುಳ್ಳು. ಅದಕ್ಕಾಗಿ ಎಲ್ಲರೂ ಮಾಡಿದ ತಪ್ಪನ್ನು ಇಲ್ಲವೆಂದು ಆ ದೇವಿಯ ಮೇಲೆ ಆಣೆ ಇಡುವುದು. ಮಹಾರಾಜ, ಕಾತ್ಯಾಯನ ಆ ಕತ್ತಿ ಎತ್ತಿದ್ದನು ನಾನು ನನ್ನ ಕಣ್ಣಲ್ಲಿ ಕಂಡವಳು ಮಹಾರಾಜ. ಪ್ರತ್ಯಕ್ಷಕ್ಕೂ ಪ್ರಮಾಣ ಮಾಡಬೇಕೆ? ಕಂಡ ಸುದ್ದಿ ಹೇಳಬೇಕು, ಸಾಕ್ಷಿ ನುಡಿಯಬೇಕೆ? ಸುಳ್ಳು ಸುಳ್ಳು ಸುಳ್ಳು. ಕಾತ್ಯಾಯನ, ನನ್ನ ಮೇಲೆ ಆಣೆಯನ್ನು ಹೇಳು. ನಾನು ಆಡಿದ್ದು ಸುಳ್ಳೇ? ಹೌದು, ನೀ ಆಡಿದ್ದು ಸುಳ್ಳು. ನನ್ನ ಮಾತೇ ಸತ್ಯ. ಬೇಡ ಕಾತ್ಯಾಯನ, ಬೇಡ. ನಾನು ನಿನಗೆ ಬರಬಹುದು. ತಾಯಿ ತಂಗಿಗಳ ಮೇಲೆ ಆಣೆಯಿಟ್ಟು ಸುಳ್ಳಾಡಬಾರದಂತೆ. ಈ ತಮ್ಮಲಿಯ ಮೇಲೆ ಮತ್ತೊಂದು ಸಲ ಆಣೆಯಿಟ್ಟು ಹೇಳು. ನೀನು ಹೇಳಿದ್ದು ಸತ್ಯವೇ? ಒಂದು ಕಟ್ಯಾಯನ, ಅವಳಾಡಿದ್ದು ಸುಳ್ಳಾದರೆ ಇನ್ನೆಂದೂ ಈ ಮಂದಿರದೊಳಗೆ ಇವಳ ನೆರಳಾಡದಂತೆ ಮಾಡುತ್ತೇನೆ. ಹೌದು, ನಾನಾಡಿದ್ದೇ ಸತ್ಯ. ಮುಚ್ಚಿಟ್ಟ ಪಾಪ ಕಿಚ್ಚಾಗಿ ಸುಡದಿರಲಿ. ಅದೇ ಅಲ್ಲವೇ ಮಹಾರಾಜರನ್ನು ಕೊಂದಲೆಂದು ಎತ್ತಿದ ಕತ್ತಿ? ತೆಗೆದುಕೋ. ನಾನಾಡಿದ ಸುಳ್ಳಾದರೆ ಆ ಕತ್ತಿಯಿಂದ ನನ್ನನ್ನು ಕತ್ತರಿಸು. ಅಣ್ಣ ತಮ್ಮಂದಿರ ನಿಷ್ಕಲ್ಮಶವಾದ ವಾತ್ಸಲ್ಯದಲ್ಲಿ ವಿಷಮೆನಿಸಿದ ನಿನ್ನನ್ನು ಅನನಿಮಿಷವೂ ಉಳಿಸಬಾರದು. ಗುಂಡರಿಸಿ ತೀರುತ್ತೇನೆ. ಸತ್ಯ. ಕೊಲ್ಲು ಕಾತ್ಯಾಯನ, ಕೊಲ್ಲು. ಈ ಜಗತ್ತಿನಲ್ಲಿ ಸುಳ್ಳಿಗೆ ಸುಖವಾಗುವಂತಿದ್ದರೆ, ಪುಣ್ಯಕ್ಕೆ ಸೋಲಾಗಿ ಪಾಪಕ್ಕೆ ಗೆಲುವಾಗುವಂತಿದ್ದರೆ, ಸತ್ಯಕ್ಕಾಗಿ ಹೋರಾಡಿದ ಹರಿಶ್ಚಂದ್ರನಿಗೆ ಶಿವ ಸಾಕ್ಷಾತ್ಕಾರವಾಗಿದೆ ಸುಳ್ಳಾಗಿದ್ದರೆ, ಧರ್ಮಕ್ಕಾಗಿ ಹೋರಾಡಿದ ಧರ್ಮನಂದನಿಗಾದ ದಿಗ್ವಿಜಯವೇ ಖುಷಿಯಾಗಿದ್ದರೆ, ಈ ಮಂದಿರದಲ್ಲೇ ಇದೇ ಕ್ಷಣ ನನ್ನನ್ನು ಕೊಲ್ಲುವ ಪಾಪ ಕಾರ್ಯ ನಡೆದು ಹೋಗಲಿ. ಕೊಲ್ಲು ಕಾತ್ಯಾಯನ, ಕೊಲ್ಲು. परित्राणाय साधूनां विनाशाय च दुष्कृतम् धर्म संस्थापनार्थाय संभवामि युगे युगे संभवामि युगे युगे संभवामि युगे युगे ಏನಾಯ್ತು ಕಾತ್ಯ? ಅಂಬಿಕೆಯ ಮಾತು ಸತ್ಯ ಅಣ್ಣಾಜಿ.
ಮೇಕೆಯ ಮಾತು ಸತ್ಯವೇ? ನನ್ನನ್ನು ಕ್ಷಮಿಸಿ ಅಣ್ಣಾಜಿ. ಕ್ಷಮೆ? ಅಣ್ಣನನ್ನು ಕೊಲ್ಲಲು ಬಂದ ತಮ್ಮನಿಗೆ ಕ್ಷಮೆ ಇಲ್ಲ, ಸಾಧ್ಯವಿಲ್ಲ. ತಂದೆಯನ್ನು ಕೊಲ್ಲುವ ಮಗನಾಗಲಿ, ಗುರುವನ್ನು ವಿರೋಧಿಸುವ ಶಿಷ್ಯನಾಗಲಿ, ದೇವರನ್ನು ನಿಂದಿಸುವ ನಾಸ್ತಿಕನಾಗಲಿ, ಯಾರೇ ಆದರೂ ಸರಿ, ಅವರಿಗೆ ಕ್ಷಮೆ ಕೊಡಕೂಡದು. ನಿನ್ನನ್ನು ಈಗಲೇ ನಿನ್ನಂತ ವಿಷಸರ್ಪವನ್ನು ಕತ್ತರಿಸುತ್ತೇನೆ.